परमगुरुभ्यो नमः। श्रीमदानंदतीर्थ भगवत्पादाचार्येभ्यो नमः। भारत्यै नमः, सरस्वत्यै नमः, वायवे नमः, ब्रह्मणे नमः, महालक्ष्मी नमः, श्री नारायणाय नमः, श्री लक्ष्मी नरसिंहाय नमः, श्री वासुदेवाय नमः। हरि ओम। आपादमौलिपर्यन्तं गुरूणां कथिं स्मरेत् तेन विघ्नाः नश्यन्ति सिद्ध्यन्ति च मनोरथाः। नारायणाय परिपूर्णगुणानमाय विश्वोदयस्थितिलयो नियतिप्रदाय ज्ञानप्रदाय विबुधः स्वरसौख्यदुःख सत्कारणाय वितताय नमो नमस्ते। अभ्रमं भङ्गरहितं अजडं विमलं सदा आनन्दतीर्थं अतुलं भजे तापत्रयापहम्। दुर्वादिध्वान्तर्वये वैष्णवेन्दीवरेन्दवे श्री राघवेन्द्र गुरवे नमो अत्यन्तदयालवे। मूकोऽपि यत्प्रसादेन मुकुन्दशयनायते राजराजायते नित्यो राघवेन्द्रं तमाश्रये। जन्माद्यस्य यतोन्मयादितरतः चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः। तेजोवारिमृदां यथा विनिमयः यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्ययेहा त्रिशिततमो बन्धमोक्षाश्च यस्मात् अस्य श्रीब्रह्मरुद्रद्विशततत्त्वात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम्। अंजनासूनु सान्निध्यात् विजयेन विराजितम् अजितप्रीतिजनकं भजेऽहं विजयध्वजं। श्रीहरये नमः। ಪ್ರಸ್ತುತ ಶ್ರೀಮದ್ ಭಾಗವತದ 3ನೇ ಸಪ್ತಾಹ ಕ್ರಮದಲ್ಲಿ 3ನೇ ದಿವಸದ ಪ್ರವಚನ ಕಾರ್ಯ ಪ್ರಾರಂಭ. ಅದರಲ್ಲಿ ಪಂಚಮ ಸ್ಕಂದವನ್ನು ನಾನು ಹೇಳ್ತಾ ಇದ್ದು, ಪಂಚಮ ಸ್ಕಂದದಲ್ಲಿ ಬರುವ ಎಲ್ಲ ಅಂಶಗಳು ಕೂಡ ಇದೆ. ಮುಂದಕ್ಕಲ್ಲಿ ಶುಕರು ಪರೀಕ್ಷಿತ ರಾಜನಿಗೆ ಭೂಗೋಳವನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಎಲ್ಲ ಮಂಡಲಗಳು ದ್ವೀಪಗಳು ಎಲ್ಲ ತೀರ್ಥಗಳು ಎಲ್ಲವೂ ಕೂಡ ಹೇಳಿದ್ರು. ಎಲ್ಲ ಊರುಗಳಿಗಿಂತಲೂ ಕೂಡ ಎಲ್ಲ ಲೋಕಗಳಿಗಿಂತಲೂ ಕೂಡ ಭೂಲೋಕ ಸರ್ವಶ್ರೇಷ್ಠವಾದದ್ದು ಅಂತ ನಿರ್ಣಯ ಆಗುತ್ತೆ. ಅದಕ್ಕೆ ದೇವತೆಗಳಾಗಲಿ ಋಷಿಗಳಾಗಲಿ ಶಾಪಗ್ರಸ್ತರಾದರೆ ಬೇಗ ಶಾಪ ಹೋಗಿಸ್ಕೊಳ್ಳೋಕ್ಕೆ ಭೂಲೋಕಕ್ಕೆ ಬರ್ತಾರೆ, ಬೇಗ ಹೊರಟೋಗುತ್ತೆ. ಯಾಕೆ ಅಂತಹ ಕ್ವಿಕ್ ರಿಯಾಕ್ಷನ್ ಅಂತ ಪ್ರಶಸ್ತವಾಗಿದೆ ತಪಸ್ಸು. ಎಷ್ಟು ಜನ ಭೂಲೋಕ ತಪಸ್ಸು ಮಾಡಿದ್ದಾರೆ. ಕರ್ಮೇಪಿ ಮಧ್ಯ ಭೂಮಿ ಭಾರತ ನಾಮಖಂಡೆ ಹೇಳ್ತೇವೆ. ಅಂತಹ ಭರತಖಂಡ ಸರ್ವಶ್ರೇಷ್ಠವಾದದ್ದು, ಸರ್ವಶ್ರೇಷ್ಠ ಭರತಖಂಡ ಕರ್ಮಭೂಮಿ. ಭೂಲೋಕದಲ್ಲಿ ಪೂಜೆ ಮಾಡೋದು ಬಹು ಸುಲಭ, ಭೂಲೋಕದಲ್ಲಿಯೂ ಕೂಡ ಬೇರೆ ಎಲ್ಲೂ ಮಾಡೋಕ್ಕಾಗಲ್ಲ ಪೂಜಾದಿಗಳನ್ನ. ಅದು ಎಲ್ಲಿ? ಈ ಭರತಖಂಡ, ಭರತ ಭೂಮಿಯಲ್ಲೇ ಪುಣ್ಯಕ್ಷೇತ್ರ, ಪುಣ್ಯಭೂಮಿ. ಈ ದೇವ್ರ ಮನೆ ಎಲ್ಲ ಬೇಕಾದ ಮನೆ ಬೇಕು, ವಿಶಾಲವಾಗಿ ಕಟ್ಟಿಸಿರ್ತೇವೆ. ದೇವ್ರ ಮನೆಗಿರೋ ಭಾಗ್ಯ ಎಲ್ಲ ಕಡೆಗೂ ಇರಲ್ಲ. ದೇವ್ರ ಮನೆ ಚಿಕ್ಕದಾಗೆ ಇರುತ್ತೆ, ಇರಲಿ. ದೇವ್ರ ಮನೆಗಿರೋ ಭಾಗ್ಯ ಬೇರೆ ಎಲ್ಲ ಕಡೆಗೂ ಇರುತ್ತಾ? ಹಾಗೆ ಭೂಮಿಗೆ ಶ್ರೇಷ್ಠವಾದ ಜಾಗ ಅಂದ್ರೆ ಭರತಖಂಡ. ದೇವರ ಉಪಕರಣಗಳು ಬೇಕಾದಷ್ಟು ಇರುತ್ತೆ ಮನೆಯಲ್ಲಿ. ಅಭಿಷೇಕ ಮಾಡೋ ತಟ್ಟೆಗಿರೋ ಪುಣ್ಯ ಯಾವ್ದಕ್ಕಾರು ಇದೆಯಾ? ಸಾಲಿಗ್ರಾಮ ಇಟ್ಟು ಅದಕ್ಕೆ ಹೇಳ್ತಾರೆ, ಸಾಲಿಗ್ರಾಮದಲ್ಲಿ 52,000 ಭಗವದ್ ರೂಪ. ಅದಕ್ಕಿಂತಲೂ ಹೆಚ್ಚು ಉಪಕರಣಗಳಲ್ಲಿ ಇರ್ತಾರೆ. ಹೆಚ್ಚು ಕಡಿಮೆ 55,000 ಭಗವದ್ ರೂಪ ಉಪಕರಣಗಳು. ಹಾಗೆ ಭರತ ಭೂಮಿ ಪುಣ್ಯಭೂಮಿ, ಭರತಖಂಡ. ಜಂಬೂದ್ವೀಪ ಅಂತ ಇದಕ್ಕೂ ಹೆಸರು. ಭರತಖಂಡ, ಜಂಬೂದ್ವೀಪೆ, ಭರತಖಂಡೆ, ದಂಡಕಾರಣ್ಯ. ಅದರಲ್ಲಿಯೂ ಕೂಡ ಗೋದಾವರಿಯ ದಕ್ಷಿಣೆ ತೀರೆ, ಉತ್ತರ ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರನು ಸ್ವಲ್ಪ ಬಿಟ್ಟು ಮುಂದಕ್ಕೆ ಬಿಟ್ಟೋದ್ರೆ ಮಡಿ ಅಂದ್ರೆ ಏನು ಅಂತ ಕೇಳ್ತಾರೆ. ಮಡಿ ಹೆಸರೇ ಇಲ್ಲ ಉತ್ತರ ಭಾರತದಲ್ಲಿ. ಅದರಲ್ಲಿ ಆಚಾರ್ಯರು ವ್ಯಾಸರಾಜರು ಅಂಥ ಸಿದ್ಧ ವೇದಿಕೆಯನ್ನು ಹಾಕಿಕೊಟ್ಟಿದ್ದಾರೆ. ಎಷ್ಟು ಹೇಗೆ ಬೇಡ ಏನಿದೆ ಅಂತಹ ಈ ದಕ್ಷಿಣ ಭಾರತ, ಅದರಲ್ಲಿ ಈ ಕರ್ನಾಟಕ ಸೀಮೆ ಇದೆಯಲ್ಲ, ಆಚಾರ್ಯರು ಅವತಾರ ಮಾಡುವ ಭೂಮಿ ಇದೆಯಲ್ಲ, ಇನ್ನೆಷ್ಟು ಪ್ರಶಸ್ತವಾಗಿರಬೇಡ ಇದು. ಅದರಲ್ಲಿ
ವಿಶೇಷ ಅಂತ ಹೇಳಿದ್ರೆ, ನಾನು ಬೆಂಗಳೂರು ಬೇರೆ ಕಡೆ ತುಂಬ ಕಡೆ ಪ್ರವಚನಕ್ಕೆ ಹೋಗಿದ್ದೀನಿ, ಬಹಳ ಊರುಗಳು ಹೋಗಿದ್ದೀನಿ. ಎಲ್ಲರೂ ಹೇಳ್ತಾರೆ ಪ್ರವಚನಕ್ಕೆ ಹೇಳಿದರು, ಸ್ವಾಮಿ ಬೆಂಗಳೂರು ಏನು ಪುಣ್ಯ ಮಾಡಿದ್ದಾರೆ ಅಂತ. ಯಾಕಪ್ಪ ಅಂತೀರ, ಯಾವುದಾದ್ರೂ ಒಂದು ಮಠ, ಮಂದಿರ, ಸಂಘ, ಸಂಸ್ಥೆಯಲ್ಲಿ ಸಾಯಂಕಾಲ 7ರಿಂದ 8 ಗಂಟೆ ತನಕ ಏನಾದರೂ ಒಂದು ಕಾರ್ಯ ನಡೀತಿರುತ್ತೆ, ಜ್ಞಾನ ಕಾರ್ಯ. ಬೇರೆ ಕಡೆ ಹಾಗಿರಲ್ಲ, ಬೇರೆ ಕಡೆ ಇಲ್ಲ. ಇನ್ಯಾಗಿರ್ಬೇಡ ಅಲ್ಲಿಗೆ ಬೆಂಗಳೂರು ಅಂತ ಹೇಳಿದ್ರೆ, ಬೇರೆ ಕಡೆ ನಡೆಯುತ್ತೆ, ಎಷ್ಟೋ ಅಪರೂಪ, ನಿರಂತರವಾಗಿ ನಡೆಯೋದು ಅಂತ ಹೇಳಿದ್ರೆ. ಯಾಗವಂತನಿಗೆ ಜಂಬೂದ್ವೀಪ, ಭರತ ವರ್ಷ, ದಕ್ಷಿಣ ಭಾರತ, ಅದರಲ್ಲಿ ಕರ್ನಾಟಕ, ಅದರಲ್ಲಿ ಬೆಂಗಳೂರು, ಅದರಲ್ಲಿ ನಮ್ಮ ಬಸವೇಶ್ವರ ನಗರ ಮಾತು ಸಂಘ, ಪ್ರಾಣದೇವ ಸನ್ನಿಧಾನ ಅಂತವ್ರಿಗೆ. ಒಳ್ಳೆ ಈ ಪ್ರಾಣದೇವರಿ ಸಂಘಕ್ಕೆ ಯಾಕೆ ದೊರೆತಿದ್ದಾನೆ ಅಂದ್ರೆ, ಒಳ್ಳೆ ಅರಮನೆಗೆ ರಾಜ್ಕುಮಾರ ದೊರೆತಾಗ್ಬಿಟ್ಟಿದೆ. ಅರಮನೆಯಲ್ಲಿ ರಾಜ್ಕುಮಾರನಿಗೆ ಏನು ಉಪಚಾರ ಮಾಡ್ತೀವೋ ಅಂಥ ಉಪಚಾರ ವೈಭವ ಈ ಸ್ವಾಮಿ ನಡೀತಾ ಇದೆ. ಎಷ್ಟು ನೋಡ್ತಿದ್ರು ನೋಡಬೇಕು ಅನ್ಸುತ್ತೆ ಅಂಥ ಸನ್ನಿಧಾನ. ಕಾರಣ ಏನು? ಪ್ರಾಣದೇವರ ಒಂದು ವಿಶೇಷ ಮಹಿಮೆ ಜ್ಞಾಪಕವನ್ನು ಹೇಳ್ತಾ ಇದ್ದೀನಿ. ಅದು ಹಾಗಾದರೂ ಇಲ್ಲಿ ಪ್ರಾಣದೇವರು ಪ್ರತಿನಿತ್ಯ ಅಭಿಷೇಕ ಪೂಜೆ ಮಾಡ್ತಿದ್ರೆ ಸನ್ನಿಧಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಬೇರೆ ಪ್ರತಿಮೆಗಳಿಗಲ್ಲ, ಬೇರೆ ದೇವತೆಗಳಿಗಲ್ಲ. ಪಾಪ ವಿದ್ದ ದೈತ್ಯ ಪೂಗ ವಿದ್ದ ಶ್ರೀ ವಿಷ್ಣು ಭಕ್ತ್ಯಾರ್ಜನಂತ ಪರಿಪೂರ್ಣತಮ ರಾಯರು ವರ್ಣನೆ ಕೊಡ್ತಾರೆ. ಪ್ರಾಣದೇವರು ಅಂದರೆ ಪ್ರಾತಃ ಸಂಕಲ್ಪದಿಂದ ಹಾಗೆ ಯಾರಿಗೆ ಭಾಗ್ಯೋ ಉಪವಾಸದಲ್ಲಿ ಇಷ್ಟು ಶ್ರದ್ಧೆಯಿಂದ ಭಾಗವತವನ್ನು ಏನು ನಾವು ಶ್ರವಣ ಮಾಡ್ತಾ ಇದ್ದೀವಲ್ಲ, ಅದು ಯಾವ ಜನ್ಮದ ಸುಕೃತವೋ. ಭಾಗವತದ ಗ್ರಂಥದ ಬಳಿಯಲ್ಲಿ ಅದು ಯಾವುದೋ ಹಿಂದಿನ ಎಷ್ಟನೇ ಜನ್ಮದಲ್ಲೋ ಒಂದು ಕ್ರಿಮಿಯಾಗಿ ಓಡಾಡಿದ್ದು ಅನ್ಸುತ್ತೆ ಗ್ರಂಥದ ಮೇಲೆ. ಆ ಗ್ರಂಥದ ಶ್ಲೋಕಗಳು ನಮಗೆ ಸ್ಪರ್ಶವಾಗಿದೆ. ಅದಕ್ಕೆ ಭಾಗವತ ಕೇಳೋ ಪುಣ್ಯ ಕೊಟ್ಟಿದ್ದಾರೆ ಭಗವಂತ. ಆದ ಕಾರಣ ಭರತಖಂಡ ಅದನ್ನು ಹೇಳಿದರು, ವಿರಾವೃತ ಖಂಡ, ಕೇತುಮಾಲಾ ಖಂಡ, ಭದ್ರಾಶ್ವ ಖಂಡ ಇವೆಲ್ಲವನ್ನು ಋಷಿಗಳು ಹೇಳಿ, ಸಪ್ತರ್ಷಿ ಮಂಡಲ, ನವಗ್ರಹಗಳು ಹೇಳ್ತಾ ಬಂತು. ನವಗ್ರಹ ಇರಲಿಲ್ಲ ಮೊದಲು, ಸಪ್ತಗ್ರಹವೇ ಇದ್ದದ್ದು, 7 ಗ್ರಹ ಇದ್ದದ್ದು. ಆಗ ಅಮೃತ ಮಥನ ಚೂರಿಲೇ ಬಂದ್ಬಿಟ್ಟೆ ಕಥೆ, ಮುಂದೆ ದೀರ್ಘವಾಗಿ ಬರುತ್ತೆ. ಸ್ವಾಮಿ ಅಮೃತವನ್ನು ಹಂಚ್ತಾರೆ. ದೇವತೆಗಳೆಲ್ಲ ಕೂತ್ಕೊಳ್ಳಿ ಇರ್ತಾನೆ ಒಂದು ಕಡೆ, ರಾಕ್ಷಸರೆಲ್ಲ ಒಂದು ಕಡೆ ಕೂತ್ಕೊಳ್ಳಿ, ಮಡಿಗಿಟ್ಟು ಕೂತ್ಕೊಳ್ಳಿ, ನಾನು ಅಮೃತ ಕೊಡ್ತೀನಿ ಅಂತ. ಮಥನ ಎಲ್ಲ ಆದ್ಮೇಲೆ ಆ ಕೊಡಕ್ಕೆ ಬಂದಾಗ ಸ್ವಾಮಿನೇ ಕೊಡ್ತಾ ಇದ್ದಾನೆ, ಸೌಟಿನ ತುಂಬ ತುಂಬ ಕೊಡ್ತಾ ಇದ್ದಾನೆ ಅಮೃತವನ್ನ. ಎಲ್ಲಿ ನಮಗಿಲ್ದಾಗ ಹೋಗ್ಬಿಡುತ್ತೋ ಏನು ಮಾಡೋಣ ಅಂದ್ರೆ ಇಬ್ಬರು ಯಾರು ಮುಂದೆ ಆಗ್ತಾರೆ, ಇಬ್ಬರು ಆಗ್ತಾರೆ. ಸಿಂಹಿಕೆ ಎನ್ನುವ ರಾಕ್ಷಸಿಯ ಮಗ ಅವನೇನು ಮಾಡಿಬಿಟ್ಟ, ರಾಕ್ಷಸ ಬಂದು ದೇವತೆಗಳ ಪಂಕ್ತಿಯಲ್ಲಿ ಕೂತ್ಕೊಂಡ. ಏನಾಗಬೇಡ ಅವಾಗ ಕೂತ್ಕೊಂಡ. ಇನ್ನೆಲ್ಲ ಅವನ ಕೈಗೆ ಬಾಯಿಗೆ ಬಿದ್ದು ಹೋಗುತ್ತೋ ಅಮೃತ ಅನ್ನೋ ಹೊತ್ತಿಗೆ ಈ ಸೂರ್ಯ ಚಂದ್ರರು ನೋಡಿದ್ರು, ಎಲ್ಲ ನಮ್ಮ ಪಂಕ್ತಿಗೆ ಇನ್ನು ಬಂದು ಕೂತ್ಕೊಂಡ್ಬಿಟ್ಟಿದ್ದಾನಲ್ಲ, ಇನ್ನು ಎಲ್ಲ ಅಮೃತ ಸಿಕ್ಬಿಟ್ರೆ ಗತಿ ಇನ್ನು ಬದುಕೊಂಡ್ಬಿಡ್ತಾನಲ್ಲ, ಅವನು ದೇವತೆ ಆಗ್ಬಿಡ್ತಾನಲ್ಲ. ಆಗ ಭಗವಂತನಿಗೆ ಹೇಳಿದ್ರು, ನೋಡು ಆ ಪಂಕ್ತಿ ಕೂತಿದ್ದಾನೆ ಒಬ್ಬ ರಾಕ್ಷಸ, ಒಂದು ಕಣ್ಣು ಸನ್ನೆ ಮಾಡಿದ್ರು, ಹೇಳಿದ್ರು, ಅದವನ್ನ ಕೇಳಿಸಿದ್ರು ರಾಕ್ಷಸನ. ಸ್ವಾಮಿ ಹೇಳ್ದ, ಈ ಚಿಂತೆ ಮಾಡಬೇಡಿ, ನನಗೆ ಗೊತ್ತಿದೆ ಅಂತ. ಹಾಕೊಂಡು ಬರ್ತಾ ಇದ್ದಾನೆ. ಕೆಲವರು ಕೈಯೊಂದು ತೀರ್ಥ ಥರ ತಗೋತಿದ್ದಾರೆ, ಕೆಲವರು ಭಯ ಅಂತ ಇದ್ದಾರೆ. ಅಮೃತದ ಹನಿ, ಒಂದು ಹನಿ ಆ ರಾಕ್ಷಸನ ಬಾಯಿಗೆ ಬಿದ್ದೈತು. ವಿದ್ಯೆ ಹೋಯ್ತಲ್ಲ, ಗತಿ ಏನಾಗಬೇಡ ಗತಿ. ಅವನು ರಾಕ್ಷಸ ಅಂತ ಗೊತ್ತಾಯ್ತು. ಆಗ ಸ್ವಾಮಿ ಏನು ಮಾಡ್ದ, ಅವನ ಶಿರಸ್ಸನ್ನು ಛೇದನ ಮಾಡ. ಶಿರಸ್ಸನ್ನು ಛೇದನ ಮಾಡಿದ ಮೇಲೆ ಅಮೃತ ಕುಡಿದಿದ್ದಾನಲ್ಲ, ಸಾವಿಲ್ವಲ್ಲ, ಬೈಕೊಂಡ. ನೋಡಿ ಹಾಗೆ ಅಮೃತ ಕುಡಿದಿದ್ದಾನೆ, ಚಿಂತೆ ಬೇಡ. ಒಬ್ಬನಿಗೆ ಅದು 2 ಚೂರಾಯಿತು, ಕುತ್ತಿಗೆನೇ 1 ಚೂರು, ಇನ್ನು ತಳಭಾಗದ ಶರೀರ ಇಲ್ಲವೇ ಇಲ್ಲ. ಇನ್ನೊಂದು ಚೂರು ಕುತ್ತಿಗೆ ಇಲ್ಲ, ಎಲ್ಲ ಭಾಗನೂ ಇದೆ, ಕುತ್ತಿಗೆನೇ ಇಲ್ಲ. ಆಗ ಅವರಿಬ್ಬರಿಗೂ ಹೆಸರಿಟ್ಟ ರಾಹು ಕೇತುಗಳು. ಅಮೃತ ಬಿಟ್ಬಿಡ್ತಲ್ಲ, ನೀವಿಬ್ಬರು ಗ್ರಹಗಳ ಗುಂಪಿನಲ್ಲಿ ಸೇರಿಕೊಂಡು ನೀವು ನವಗ್ರಹಗಳಾದ್ರಿ. ಅಲ್ಲಿಗೆ 8, 9ನೇ ಗ್ರಹ ರಾಹು ಕೇತುಗಳು, ಅನ್ವತಕ ಸಪ್ತಗ್ರಹವೇ ಇದ್ದಿದ್ದು. ಭಗವಂತ ಹಾಗೆ ಮಾಡಿದ ಹರಿಯ ಕರುಣೆಯಿಂದ ಸೂರ್ಯ ಮತ್ತು ಚಂದ್ರಮಂಡಲಗಳ ರಕ್ಷಣೆಗಾಗಿ ಚಕ್ರವನ್ನು ಇಟ್ಟಿದ್ದಾನೆ. ಆಗ
ರಾಹು ಕೇತುಗಳು ಇಂಥ ಕೆಲಸ ಮಾಡಿಬಿಟ್ರಲ್ಲ ಸೂರ್ಯಚಂದ್ರರು, ಇವರ ಮೇಲೆ ನಾವು ಏನಾದರೂ ಮಾಡಿ ಅಟ್ಯಾಕ್ ಮಾಡ್ತಾನೆ ಇರಬೇಕು. ಹಾಗಾಗಿ ಅಮೃತ ಪ್ರಭುಜಿಯಾರೆ ಅದೇ ಗ್ರಹಣ ಅಂತ ಹೆಸರು ಬಂದಿರ್ತಾರೆ. ರಾಹು ಕೇತುಗಳ ಆಕ್ರಮಣ ಸೂರ್ಯಚಂದ್ರರ ಮೇಲೆ ಬಂದಿರತಕ್ಕಂಥದ್ದು. ಇನ್ನು ಮುಂದಕ್ಕೆ ಕೆಳಗಿನ ಎಲ್ಲ ಲೋಕಗಳು ಅತಲ ವಿತಲ ಎಲ್ಲವನ್ನು ಹೇಳಿ ಪಾದದ ತಳ ಪಾತಾಳ, ತಲಾತಲ ಮಹಾತಲ, ಅಲ್ಲಿ ಯಾರು ಮಗ ಇದ್ದಾರೆ, ಯಾರು ವಾಸ ಮಾಡ್ತಿದ್ದಾರೆ, ಸರ್ಪಗಳು ಎಲ್ಲಿವೆ, ದಿತಿಪುತ್ರರು ಎಲ್ಲಿದ್ದಾರೆ, ಮಯ ಎನ್ನುವ ತಾನವ ಎಲ್ಲಿದ್ದಾನೆ, ಬಲಿಚಕ್ರವರ್ತಿ ಎಲ್ಲಿದ್ದಾನೆ ಸುತಲದಲ್ಲಿ, ಇವೆಲ್ಲವನ್ನೂ ಕೂಡ ಹೇಳ್ಕೊಂಡು ಆಗ ಪರೀಕ್ಷಿತ ರಾಜ ಕೇಳ್ತಾನೆ, ಸ್ವಾಮಿ ಇಷ್ಟು ಲೋಕಗಳು, ಈ ಭೂಮಂಡಲವೇ ಹೇಗಿದೆ, ಈ ಎಲ್ಲ ಲೋಕಗಳು ಹೇಗಿರ್ಬೇಡ, ಈ ನರಕಗಳು ಅಂತಾರಲ್ಲ ಅದೆಲ್ಲಿದೆ ಸ್ವಾಮಿ, ನರಕಗಳು ಭೂಮಿಯ ಮೇಲೆ ಇದೆಯಾ? ಆಗ ಪರೀಕ್ಷಿತ ರಾಜ ಕೇಳಿದ. ಶುಕ್ರು ಹೇಳ್ತಾರೆ, ನರಕಗಳು 3 ಲೋಕಗಳ ಒಳಗೆ ಇವೆ. ಭೂಮಿಯ ಕೆಳಗೆ ಗರ್ಭೋದಕದ ಮೇಲೆ ದಕ್ಷಿಣ ದಿಕ್ಕಿನಲ್ಲಿದೆ, ಅದೇ ನರಕ ದಕ್ಷಿಣ ದಿಕ್ಕಿನಲ್ಲಿ. ಅದಕ್ಕೆ ದಕ್ಷಿಣಕ್ಕೆ ತಿರುಗಿಕೊಂಡು ಮಾಡುವುದು ಶ್ರಾದ್ದ ಮಾತ್ರ, ಪಿತೃದೇವರಿಗೆ ಪ್ರೀತಿಯಾಗಿ. ಇನ್ನು ಯಾವ ಶುಭ ಕಾರ್ಯಗಳನ್ನು ದಕ್ಷಿಣ ದಿಕ್ಕಿಗೆ ತಿರುಗಿಕೊಂಡು ಮಾಡುವುದಿಲ್ಲ, ನರಕಗಳು ಇರ್ತಕ್ಕಂಥದ್ದು. ಅದರಲ್ಲಿ ಕೆಲವು ನರಕಗಳು 21 ಇವೆ ಅಂತಾರೆ. ಅವುಗಳ ಹೆಸರುಗಳೇ ಹೇಳ್ತಾ ಬರ್ತಾರೆ. ಈ ನರಕಗಳು ಹೋಗಬೇಕಾದ್ರೆ ಸುಮ್ಮನೆ ಎಲ್ಲರೂ ಹೊರಟೋಗಲ್ಲ, ಸುಮ್ಮನೆ ಯಾರು ಹೊರಟೋಗಲ್ಲ ನರಕಕ್ಕೆ. ಅನೇಕ ಪಾಪಗಳನ್ನು ಮಾಡಿರಬೇಕು, ಅದೇ ಅರ್ಹತೆ. ಪಾಪಗಳನ್ನು ಮಾಡಿದರೆ ನರಕಕ್ಕೆ ಹೋಗಲು ಅರ್ಹತೆ ಬಂತು ಅಂತಲೇ. ಅದರಲ್ಲಿ ಎಲ್ಲ ನರಕಗಳು ಹೋದರೂ ಬಂದ್ಬಿಡ್ಬೋದು. 2 ನರಕಗಳು ತನಿಸ್ರ ಅಂಧಂತ ಮಿಶ್ರ. ಈ ನರಕಗಳು ಹೋದ್ರೆ ಬರೋದೇ ಇಲ್ಲ, ಸಾಧ್ಯವೇ ಇಲ್ಲ. ಅದರಲ್ಲಿ ತಾಮಿಸ್ರ, ಈಗ ತಮಸ್ಸು ಎನ್ನುವ ಈ ನರಕಕ್ಕೆ ಹೋಗಬೇಕಾದ್ರೆ ಕಂಡವರ ಹಣ, ಕಂಡವರ ಹೆಂಡತಿ, ಮಕ್ಕಳನ್ನು ಅಪಹರಿಸುವವನು ಬೀಳುವ ನರಕ ತಮಸ್ಸು. ಇನ್ನು ಅಂಧಂತಮಸ್ಸು, ಮನುಷ್ಯರನ್ನು ವಂಚಿಸಿ ಅವರ ಧನ ಹೆಂಡತಿ ಅನುಭವಿಸುವ ನರಕ, ಅದು ಅಂಧಂತಮಸ್ಸು. ತಮಸ್ಸು ಅಂಧಂತಮಸ್ಸು ಕೆಟ್ಟ ನರಕಗಳು, ಬರಕ್ಕೆ ಸಾಧ್ಯವೇ ಇಲ್ಲ. 3 ಜಾಗ ಬರಕ್ಕೆ ಸಾಧ್ಯ ಇಲ್ಲ ಅಂತ ಆಚಾರ್ಯರು ತಾತ್ಪರ್ಯನಿದೆ. 3 ಜಾಗ ಬರಕ್ಕೆ ಸಾಧ್ಯವಿಲ್ಲ, ಹಿಂದೆ ಬರಲ್ಲ. ಯಾವುದು ಅಂದರೆ ಒಂದು ತಮಸ್ಸು, ಇನ್ನೊಂದು ಅಂಧಂತಮಸ್ಸು, ಇನ್ನು 3ನೇ ಯಾವುದಪ್ಪ ಅಂದರೆ ವೈಕುಂಠ ಮುಕ್ತಿ. ಈ 3 ಜಾಗಕ್ಕೆ ಹೋದವರು ಹಿಂದಕ್ಕೆ ಬರಲ್ಲ ಅಂತ ಹೇಳಿ. ರೌರವ, ಪ್ರಾಣಿಗಳಿಗೆ ದ್ರೋಹ ಮಾಡಿ ಕುಟುಂಬ ಪೋಷಣೆ ಮಾಡುವ ಪಾಪಿಯು ಬೀಳುವ ನರಕ ರೌರವ ಅಂತ. ಪ್ರಾಣಿಗಳಿಗೆ ದ್ರೋಹ ಮಾಡೋದು. ಒಬ್ಬ ಇದ್ದ ಈಗಿಲ್ಲ ಇದ್ದಾನೆ, ಹೇಳಿ ಬೇಟೆ ಆಡೋದು ಅಂದ್ರೆ ಬ್ರಾಹ್ಮಣ್ಯ ಬೇರೆ ಯಾರು ಅಲ್ಲ. ಪ್ರಾಣಿಗಳನ್ನ ಹೊಡೆಯೋದು, ಗನ್ ತಗೊಂಡು, ದೊಡ್ಡ ಬಂದೂಕ ತಗೊಂಡು. ನಿರಪರಾಧಿ ಪ್ರಾಣಿಗಳು ಯಾಕೆ ಹೊಡಿಬೇಕು? ಅದನ್ನು ಹೋಗ್ತಾ ಇದ್ದಾನೆ ಅವನ ಊರಿಗೆ, ಸುಮಾರು ದೂರ ನಡ್ಕೊಂಡು ಹೋಗಿದ್ದಾನೆ. ಕೆರೆ ಏರಿ ಮೇಲೆ ಹೋಗ್ತಾ ಇರಬೇಕಾದ್ರೆ 2 ಒಳ್ಳೆ ಪಕ್ಷಿಗಳು ಆ ನೀರಿನೊಳಗೆ ಬರ್ತಾ ಇವೆ. ಕಂಡ, ಯಾಕೆ ನೀವು ಬಿಡಬೇಕು? ಬಂದ ಮನೆಗೆ ತಿರ್ಗಾ ಇಲ್ಲಿಂದ 2 ಮೈಲಿ ದೂರ ಬಂದು ಬಂದೂಕ ತಗೊಂಡು ಹೋಗಿ ಆ ಪಕ್ಷಿಗಳನ್ನ ಪಡೆದ. ಯಾಕೆ ಬೇಡಿ? ನಿರಪರಾಧಿಗಳು ಆ ಪ್ರಾಣಿಗಳಿಗೆ ದ್ರೋಹ ಮಾಡಿ ಇವನು ಮೋಸ ಕೊಡ್ತಕ್ಕಂಥ ನೀವು ಮಾಡಿರೋದ್ರಿಂದ ಇವತ್ತೂ ಕೂಡ ಅವನ ಮೊಮ್ಮಗ ಮೈಯೆಲ್ಲ ಚರ್ಮ ಹಾವಿನ ಪೊರೆ ಇದ್ದಾಗ ಎದ್ಬಿಟ್ಟಿದೆ. ಬೆಳಗಿನ 10 ಗಂಟೆ ತನಕ 4 ಗಂಟೆ ತನಕ ಇರೋಕ್ಕಾಗಲ್ಲ ಅವ್ರ ಕೈಲಿ, ಮೈಯೆಲ್ಲ ಉರಿ. ನೋಡಿ, ಮಾಡಬಾರದು, ಮಾಡಿದ್ರೆ ಆಗಬಾರದ್ದೇ ಆಗುತ್ತೆ ಎನ್ನುವುದಕ್ಕೆ ಯಾವ ರೀತಿ ಎನ್ನುವುದು. ಮಹಾರೌರವ, ತನ್ನ ದೇಹವನ್ನು ಮಾತ್ರ ಪೋಷಿಸುವ ಪಾಪಿಯು ಬೀಳುವ ನರಕ. ತನ್ನ ದೇಹವನ್ನು ಮಾತ್ರ ಪೋಷಿಸಿಕೊಳ್ಬೇಕು. ಎಂಥದ್ದು ಕಾಣ್ತೀವಿ ನಾವು, ತಾನು ಮಾತ್ರ ಚೆನ್ನಾಗಿರ್ಬೇಕು. ಸರಳವಾದ ತಪ್ಪು ಮಾಡೋದು ನಾವು, ಅದು ದೊಡ್ಡ ಪರಿಣಾಮವೇ ಆಗುತ್ತೆ. ಊಟಕ್ಕೆ ಎಲೆ ಹಾಕಿರ್ತಾರೆ, ಹೊರದೋಗಿರೋದು ಎಲೆನೋ ಬಂದ್ಬಿಟ್ಟಿರುತ್ತೆ. ಎಲೆ ಊಟ ಮಾಡೋಕ್ಕಾಗಲ್ಲ, ಅನ್ನ ಕಲ್ಸ್ಕೊಳಕ್ಕಾಗಲ್ಲ, ಹೊರದೋಗುತ್ತೆ. ಅದನ್ನ ನಾವು ಹೇಳಿ ಬೇರೆ ಎಲೆ ಹಾಕಿಸ್ಕೊಂಡ್ರೆ ಪರವಾಗಿಲ್ಲ, ಇನ್ನು ಬಡಿಸಿರಲ್ಲ, ಪಕ್ಕಕ್ಕೆ ಹಾಕ್ಬಿಟ್ಟು ಅವರೇನೆ ನಮಗೆ ಹಾಕ್ಬಿಡ್ತಾರೆ. ಎಂಥ ದ್ರೋಹಣೆ ಮಾಡೋದು, ಅವ್ರಿಗೆ ತೊಂದರೆ ಆಗಲ್ವಾ? ಅದು ತನ್ನ ದೇಹವನ್ನು ಮಾತ್ರ ಪೋಷಿಸಿಕೊಳ್ಳುವ ನರಕ. ಕುಂಭಿಪಾಕ, ಕಾಲಸೂತ್ರ, ತಂದೆ ತಾಯಿ ಬ್ರಾಹ್ಮಣರಿಗೆ ದ್ರೋಹ ಮಾಡಿದವನು ದುಃಖವನ್ನು ಅನುಭವಿಸುವ ನರಕ
ಅದು ಕಾಲಸೂತ್ರ. ಹಸಿಪತ್ರವನ ತಂದೆ ತಾಯಿ ಬ್ರಾಹ್ಮಣರಿಗೆ ದ್ರೋಹ ಮಾಡೋದು ಅಂದ್ರೆ ಏನ್ರಿ ಅರ್ಥ? ತಂದೆಯ ಮಾತನ್ನು ಕೇಳದಲೇ ಇರೋದು, ತಂದೆಯನ್ನು ಯಾವಾಗಲೂ ಒಂದ್ಸಲ ಏಕವಚನದಲ್ಲಿ ಕರೆದಿರೋದು, ತಂದೆಯ ಮಾತನ್ನ ಉಲ್ಲಂಘನೆ ಮಾಡಿರೋದು, ಇವೆಲ್ಲ ತಂದೆ ಮಾಡೋದು. ಇನ್ನು ತಾಯಿ ನಮಾತುರ್ ಪರದೇವತಾ, ತಾಯಿಗೆ ಸಮನಾದ ದೇವತೆ ಇನ್ನೊಂದಿಲ್ಲ. ಒಂದು ಕಡೆ ಹೋಗಿದ್ದೀನಿ, ಅವ್ರ ಬಂಧುಗಳೇ ಧರ್ಮೋಲ್ಕ ಕೊಡಬೇಕು, 10ನೇ ದಿನ ಧರ್ಮೋಲ್ಕ ಎಲ್ಲ ಕೊಟ್ಟಿದ್ದಾಗೋಯ್ತು. ಧರ್ಮೋಲ್ಕ ಎಲ್ಲ ಆಮೇಲೆ ಎಲ್ಲ ಮುಗಿದೋಯ್ತು, ಶಿಲಾವಿಸರ್ಜನೆ ಎಲ್ಲ ಆಗೋಯ್ತು. 10ನೇ ದಿವಸದ ಕಾರ್ಯ ಇನ್ಯಾವುದು ಬಾಕಿ ಇಲ್ಲ. ಪುರೋಹಿತರು ಮನೆಗೆ ಹೊರಡೋದು, ನಾವು ಏನೋ ಮಾತಾಡ್ಕೊಂಡು ಇನ್ನೊಬ್ಬ ಬಂದು ನಾನು ನಿಂತಿದ್ದೀವಿ. ಆಗ ಒಬ್ಬ ಬಂದ, ಏನ್ರ ಎಲ್ಲ ಆಗೋಯ್ತೇನೋ ಅಂದ. ಅದು ನಾಳೆ 12 ಗಂಟೆ ಹತ್ತಕ್ಕೆ ಬಂದು ಆಗೋಯ್ತೇನೋ ಅಂದ. ಕೂಕಣಪ್ಪ ಎಲ್ಲ ಮುಗಿದೋಯ್ತು, ಕೂಡ ಎಲ್ಲ ಮನೆಗೆ ಹೊರಟೋದ್ರು. ನಾನು ನೋಡಿ ಎಷ್ಟೋ ವರ್ಷಗಳಾಗಿತ್ತು. ಇವನು ಯಾರೋ ಅಂದೆ, ಇವನು ಯಾರು ಗೊತ್ತಿಲ್ವಾ? ಅಯ್ಯೋ ಚಿಕ್ಕಮ್ಮನ ಗಡ್ಡ ಮಗ ಅಂದ. ಗಡ್ಡ ಮಗ 12 ಗಂಟೆಗೆ ಬಂದಿದ್ದಾನೆ ಧರ್ಮೋತ್ತರ ಕೊಡಕ್ಕೆ ತಾಯಿಗೆ. ಇನ್ನೆಂಥ ದ್ರೋಹ ತಂದೆ. ನನಗೆ ಆಶ್ಚರ್ಯ ಆಗೋದು. ಅಯ್ಯೋ ಪಾಪಿ, ಏನು ಮಾಡಿದ್ರು ಮಾಡಲೇಬೇಕು. ಮಾಡಿದವನು ಯಾರಪ್ಪ ಅಂದರೆ ಕೊನೆ ತಮ್ಮ, ಎಲ್ಲ ಮಾರದ. ಇವ್ನು ಕೈಲಾಗಲ್ಲ ತಾನೇ, ಬಂದು ಎಲ್ಲ ಆಗುತ್ತೆ, ಕೈಲಾಗುತ್ತೆ, ಎಲ್ಲವೂ ಆಗುತ್ತೆ. ಮಾಡಕ್ಕೆ ಹೊರಟ್ರೆ ಯಾವುದೋ ಆಗದಲ್ಲಿ ಇರಲ್ಲ. ಮನಸ್ಸು ಮುಖ್ಯ. ತಂದೆ ತಾಯಿಗೆ ದ್ರೋಹ ಮಾಡಿದ್ರು. ಇನ್ನೊಬ್ಬ ಇದ್ದಾನೆ, ಅದನ್ನು ಕಂಡಿರೋದೇ ಕಣ್ಣಲ್ಲಿ ಪ್ರತ್ಯಕ್ಷ. ಮಾತಾಡ್ದ ನನ್ನ ಕೈ ಆತ್ಮೀಯರಿಗೆ, ಏನು ಆತ್ಮೀಯತೆ ಇರಬೇಕು ಅನ್ನೋದು. ನೋಡಪ್ಪ, ನಾನು ವ್ಯವಹಾರ ಮಾಡ್ತೀನಿ, ಊರಿನ ಅನೇಕ ಜನಕ್ಕೆ ನ್ಯಾಯ ಹೇಳ್ತೀನಿ. ನಮ್ಮ ಮನೆಯೇ ಸರಿ ಇರಲ್ಲ. ಯಾಕೆ? ನಮ್ಮ ಅಮ್ಮನ ಕೈಯಲ್ಲಿ ನಾನು ಮಾತಾಡಿ 20 ವರ್ಷ ಆಯಿತು ಅಂತ. ಅವ್ರ ಅಮ್ಮನ ಕೈಯಲ್ಲಿ ಮಾತಾಡಿ 20 ವರ್ಷ ಆಯ್ತಂತೆ. ಊರಿನ ನ್ಯಾಯ ಹೇಳೋದೇ ಬರಬೇಕು. ದ್ರೋಹ ಮಾಡೋದು ಹೇಗಿದೆ? ತಂದೆ ತಾಯಿಗಳಿಗೆ ದ್ರೋಹ, ಬ್ರಾಹ್ಮಣರಿಗೆ ದ್ರೋಹ ಯಾವ ಕಾರಣಕ್ಕೂ ಮಾಡಬಾರ್ದು. ಅವನ್ಯಾವುದು ಬೀಳ್ತಾನೆ ನರಕಕ್ಕೆ? ಕಾಲಸೂತ್ರ. ಹಸಿಪತ್ರವನ ಅನ್ನೋ ನರಕ. ಇವೆಲ್ಲ ಭಯವಾಗುತ್ತೆ ಕೇಳ್ತಾ ಹೋದ್ರೆ. ವೇದ ಮಾರ್ಗವನ್ನು ಬಿಡುವ ನರಕ. ವೇದ ಮತ್ತು ಧರ್ಮಗಳನ್ನು ದ್ವೇಷಿಸುವವನು. ಯಾಕೋ ಇವೆಲ್ಲ ಕಂಡ್ರೆ ನನಗೆ ಆಗೋದೇ ಇಲ್ವಲ್ಲ ಅಂತ. ನಾವು ವೇದಗಳನ್ನ ಧರ್ಮಗಳನ್ನ ಕಂಡ್ರೆ ನನಗೆ ಆಗಲ್ಲ ಅಂತ ಅವ್ರಿಗೆ ಹಾಗೆ ಆಗ್ಬಿಟ್ಟಿದ್ದಾರೆ. ಒಬ್ಬ ಬಂದ, ಜಾತಕ ತೋರ್ಸಕ್ಕೆ ಬಂದ. ನನ್ನ ಜಾತಕ ಕೊಟ್ಟ, ನೋಡ್ತಾ ಇದ್ದೇನೆ. ತೋರ್ಸಕ್ಕೆ ಬಂದಿದ್ದಾನೆ. ಈ ಮಾತಾಡ್ಬೋದೆ ನಮ್ಮ ಹತ್ರ ತೋರ್ಸಕ್ಕೆ ಬಂದಿರ್ಬೇಕಾದ್ರೆ. ನೋಡಿ, ಈ ಜಾತಕ ಜ್ಯೋತಿಷ್ಯ ಇದನ್ನ ನಂಬಿಕೆನೇ ಇಲ್ಲ ಅಂತ ತೋರ್ಸಕ್ಕೆ ಬಂದಿದ್ದಾನೆ. ಇದೆಂತ ವಿಚಿತ್ರ. ಅದಕ್ಕೆ ನೋಡಿದೆ ನಾನು. ನೋಡಪ್ಪ, ಜಾತಕ ಜ್ಯೋತಿಷ್ಯದಲ್ಲಿ ನಂಬಿಕೆ ಇಲ್ಲ ಅಂತ ನಿನ್ನ ಜಾಗದಲ್ಲಿ ಇದೆ, ಅದಕ್ಕೆ ಇಲ್ಲ ಹೋಗುತ್ತೆ. ಆಗಿದೆ ಅವನಿಗೆ. ಆದ ಕಾರಣ ವೇದ ಮಾರ್ಗವನ್ನು ಬಿಡುವುದು ಯಾವ ಕಾರಣಕ್ಕೂ ವೇದ ಮಾರ್ಗ ಬಿಡೋ ಸಾಧ್ಯವಿಲ್ಲ. ಯಾವ ಕಾಲದಿಂದ ಇರ್ತಕ್ಕಂಥದ್ದು ಶಾಶ್ವತವಾದ ಧರ್ಮಗಳನ್ನು ಮಾತ್ರ ಬಿಡಬಾರದು. ಧರ್ಮೋ ರಕ್ಷಿತ ನಿರಾಪರಾಧಿಯನ್ನು ಶಿಕ್ಷಿಸುವನು ತೂಕರ ಮುಖ ನಂದಕೂಪ ಕ್ರಿಮಿ ಭೋಜನ. ಇದೊಂದು ಪಂಚಮಹಾಯಜ್ಞವನ್ನು ಮಾಡದೆ ಊಟ ಮಾಡುವವನು ಬೀಳುವ ನರಕ. ದೇವರ ಪೂಜೆ, ದೇವಯಜ್ಞ, ನೈವೇದ್ಯ, ಆಚಾರ್ಯ ತರ್ಪಣ, ಪಿತೃತರ್ಪಣ, ಋಷಿ ತರ್ಪಣ, ಬ್ರಹ್ಮಯಜ್ಞ, ಅತಿಥಿ ಪೂಜಾ, ಇವೆಲ್ಲವೂ ಕೂಡ ಪಂಚಮಹಾಯಜ್ಞಗಳು. ಇದನ್ನು ಮಾಡದೆ ವಿಪ್ರನಾದವನು ಊಟ ಮಾಡಬಾರದು. ಅವನು ಬೀಳುವ ನರಕ ಕ್ರಿಮಿ ಭೋಜನ. ಗತಿ ಏನಾಗುತ್ತೆ ಇವೆಲ್ಲ ಕೇಳ್ತಾ ಹೋದ್ರೆ. ಹಾಗಾದ್ರೆ ಸಂದಂಶ, ಬ್ರಾಹ್ಮಣಾದಿಗಳ ಚಿನ್ನ ಮತ್ತು ರತ್ನಗಳನ್ನು ಅಪಹರಿಸುವುದು ಬೀಳುವ ನರಕ. ಯಾವುದು? ಚಿನ್ನ ಮಾತ್ರ ಕದಿಲೇಬಾರದು. ಅದಕ್ಕೆ ಅವನಿಗೆ ಅಕ್ಕಸಾಲಿಗ ಅಂತ ಕರೆಯೋದು. ಅಕ್ಕನ ಚಿನ್ನವನ್ನೇ ಕರೀತಾನೆ. ಅದಕ್ಕೆ ಅಕ್ಕಸಾಲಿಗ ಅಂತ. ತಪ್ತ ಭೂಮಿ, ವಜ್ರಕಂಟಕ ಶಾಲ್ಮಲಿ, ಇದೆಲ್ಲ ಘೋರವಾದ ನರಕಗಳು. ಕ್ಷಾರಕರ್ದಮ, ಸದಾಚಾರವಂತರು ವಿದ್ಯಾವಂತರು ಆದ ಉತ್ತಮರಿಗೆ ಅವಮಾನ ಮಾಡುವವನು ಬೀಳುವ ನರಕ. ಇನ್ನು ಹೇಳ್ಕೊಂಬರ್ತಾರೆ 28 ನರಕಗಳನ್ನು ಇಲ್ಲಿ ಹೇಳ್ಕೊಂಡು ಬಂದು.
ನಾಯಿ ಬೆಕ್ಕುಗಳಿಗೂ ಕೂಡ ಒಂದು ತುತ್ತು ಅನ್ನವನ್ನು ಹಾಕದೆ ಊಟ ಮಾಡುವವನು ಬೀಳುವ ನರಕ. ಒಂದು ತುತ್ತು ಅನ್ನ ಬೇಡಬೇಕು, ನಾ ಮಾಡಿದ್ದೆ ಆಮೇಲೆ ಹಾಕಿ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಎಂಜಲ್ ಕೈಲಿ ಕಾಗೆ ಹೊಡೆಯಲ್ಲ ಅಂತಾರೆ. ಕಾಗೆನ ಒಂದ್ಸಲ ಕೈನಲ್ಲಿ ಹಿಗಂದ್ರೆ ಹಾರು ಹೊರಟೋಗುತ್ತೆ ಕಾಗೆ. ಊಟ ಮಾಡ್ತಿರ್ತೀವಿ, ಎಂಜಲಾಗಿದೆ ಕೈ ತೊಳ್ಕೊಂಬಕ್ ಹೋಗಿ ಕಾಯಿ ಹತ್ರ ಬಂತು, ಕೈ ಎತ್ಬಿಟ್ಟು ಹೋಗು ಅಂದಲ್ಲಿ ಬಂತು. ಯಾಕೆ? ಕೈನಲ್ಲಿರೋ ಒಂದು ಉಗುಳ್ಚೂರು ಏನಾದ್ರು ಆ ಕಾಗೆ ತಿಂದ್ಬಿಟ್ರೆ ಅಂಥ ಚುಪ್ಪಣ. ಅಂಥವೇ ಎಲ್ಲ ಬೆಳೆಯುವ ನರಕಗಳು. ಪರ್ಯಾವರ್ತನ ಅತಿಥಿ ಅಭ್ಯಾಗತರನ್ನು ಆಧರಿಸದೆ ತಿರಸ್ಕರಿಸುವವನು ಬೀಳುವ ನರಕ. ಇಷ್ಟು ಬಗೆಯ ನರಕಗಳ್ರಿ. ಅದಕ್ಕೆ ಹೇಳೋದು, ಇಷ್ಟು ಪಾಪವನ್ನೇ ಮಾಡಿದ್ರೆ ಸಾಕೋ, ಸೃಷ್ಟಿ ಒಡೆಯನೆಯನ್ನು ಉದ್ಧರಿಸಬೇಕೋ. ಒಡಲ ಕಿಚ್ಚಿಗೆ, ಒಡಲಗದು ಹೊಟ್ಟೆ ಕಿಚ್ಚು, ಒಡಲ ಕಿಚ್ಚಿಗೆ ಪರರ ಕಡು ನೋಯಿಸಿದೆ ಕೃಷ್ಣ, ಬಿಡದೆ ಅನ್ಯರ ಋಣವ ಅಪಹರಿಸಿದೆ, ಬೇರೆಯವ್ರ ಇನ್ನೊಬ್ಬರು ಸೊತ್ತು. ಮಡದಿಯ ನುಡಿ ಕೇಳಿ ಒಡ ಹುಟ್ಟಿದವರೊಡನೆ, ಹೆಂಡತಿ ಮಾತು ಕೇಳಿ ಒಡ ಹುಟ್ಟಿದವರೊಡನೆ ಹಗೆಯ ಮಾತನ್ನು ಕಂಡೆ, ಹಾಗೆ ಮಾಡಿಕೊಂಡೆ ಕಣ ನಾನು. ಸ್ನಾನ ಜಪ ಹೋಮಗಳ ಮಾಡದರೆ ಮೈಗೆಟ್ಟೆ, ಜ್ಞಾನ ಮಾರ್ಗವಂತೂ ಮೊದಲೇ ಬಿಟ್ಟೆ, ಏನ ಹೇಳಲಿ ಪರರ ಮಾನಿನಿಗೆ ಮನಸ್ಸಿಟ್ಟೆ. ಶ್ವಾನ ಸೂಕರ, ಶ್ವಾನ ಅಂದ್ರೆ ನಾಯಿ, ಸೂಕರ ಅಂದ್ರೆ ಹಂದಿ. ಶ್ವಾನ ಸೂಕರನಂತೆ ಬರದೆ ಹೊಟ್ಟೆ, ಇಷ್ಟು ಪಾಪವನ್ನೇ ಮಾಡಿದ್ದೆ ಸಾಕು. ಪಶ್ಚಾತ್ತಾಪ ಕೇಳಬೇಕು, ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅನೇಕ ಮಾರ್ಗಗಳು. ಇದೆಲ್ಲವೂ ಕೂಡ ಸ್ವಾಮಿ ಉದ್ಧಾರ ಮಾಡಬೇಕಾದ್ರೆ ನಿತ್ಯ ದೇವರ ಪೂಜೆ, ನಿತ್ಯ ದೇವರ ಪೂಜೆ, ದೇವರ ನೈವೇದ್ಯ, ವೈಶ್ವದೇವದ ಊಟ ಮಾಡ್ತಾ ಬಂದರೆ ಯಾವ ಪಾಪಗಳು ಕೂಡ ತಟ್ಟುವುದಿಲ್ಲ. ಶ್ಲೋಕ: ಭೂದ್ವೀಪ ವರ್ಷ ಸರಿದಸ್ವಿ ನಭ ಸಮುದ್ರ, ಪಾತಾಳದಿ ನಾರಕ ಭಾಗಣ ಲೋಕ ಸಮಸ್ತಂ, ಗೀತಂ ಮಯಾ ತವ ನೃಪಾದ್ಭುತ ಈಶ್ವರಸ್ಯ, ಸ್ಥೂಲಂ ವಪುಃ ಸಕಲ ಜೀವನಿಕಾಯ ಧಾಮ್ನಃ. 5ನೇ ಸ್ಕಂದದ ಕೊನೆಯ ಶ್ಲೋಕ. ಪರೀಕ್ಷಿತ್ ರಾಜ ಶಿಖರು ಹೇಳ್ತಾರೆ, ಶ್ರೀಹರಿಯು ಸರ್ವ ಜೀವ ಸಮೂಹಕ್ಕೆ ಆಶ್ರಯ, ಜೀವರಿಗೆ ಆಶ್ರಯ, ಬ್ರಹ್ಮಾಂಡಕ್ಕೆ ಆಶ್ರಯ. ಅವನಿಂದ ನಿರ್ಮಿತವಾದಂತಹ ಇಡೀ ಭೂಗೋಳ, ದ್ವೀಪ ಇವೆಲ್ಲವೂ ಕೂಡ ಉಂಟಾಗಿರ್ತಕ್ಕಂಥದ್ದು. ಆ ನಂತರ 6ನೇ ಸ್ಕಂದ ಪ್ರಾರಂಭ. 6ನೇ ಸ್ಕಂದ. ರಾಜೋವಾಚ, ಪರೀಕ್ಷಿತ್ ರಾಜ ಕೇಳಿದ, ಸ್ವಾಮಿ, ನಿವೃತ್ತಿ ಮಾರ್ಗ ಕಥಿತ ಆದೌ ಭಗವತಾ ಯಥಾ ಕ್ರಮಯೋಗೋಪಲಬ್ಧೇನ ಬ್ರಾಹ್ಮಣ ಯದ ಸಂಸ್ಕೃತಿ. ಸ್ವಾಮಿ, ಶುಕಮುನಿಗಳೇ, ಭಕ್ತಿಪೂರ್ವಕ ಧ್ಯಾನದಿಂದ, ಅಪರೋಕ್ಷ ಜ್ಞಾನದಿಂದ, ಅದರಿಂದ ಹರಿಯ ಪ್ರಸಾದದಿಂದ, ಅದರಿಂದ ಸಂಸಾರ ನಿವೃತ್ತಿ ಆಗುವುದು ನಿವೃತ್ತಿ ಮಾರ್ಗ ಹೇಳಿದ್ರಿ. ಇಷ್ಟೆಲ್ಲ ನರಕಗಳ ವಿಚಾರ ಹೇಳಿದ್ರಲ್ಲ, ನರಕದ ದರ್ಶನವೇ ಆಗಬಾರ್ದು. ಏನ್ ಮಾಡ್ಬೇಕು? ನರಕವನ್ನೇ ನೋಡಬಾರ್ದು, ಏನ್ ಮಾಡೋಣ? ಎಂಥ ಪ್ರಶ್ನೆ ಕೇಳಿದ್ದಾನೆ ಪರೀಕ್ಷಿತ್ ರಾಜ. ಆವಾಗ ಶುಕರು ಹೇಳಿದರು, ರಾಜ, ನರಕದ ದರ್ಶನವೇ ಆಗಲೇ ಇರಬೇಕಾದ್ರೆ ಆಗಲ್ಲ, ಮಾಡ್ಕೋಬೇಕು. ಯಾವುದದು? 3 ಮಾರ್ಗಗಳಿವೆ. 3 ಮಾರ್ಗ ಇದು. ಯಾವ ಸ್ವಾಮಿ ಅದು ಹೇಳಿ? ಮೊದಲನೇ ಮಾರ್ಗ ವೇದ ಮಾರ್ಗ, 2ನೇಯದು ಕರ್ಮಾದಿಗಳು, 3ನೇಯದು ಹರಿನಾಮ ಸ್ಮರಣೆ. 3 ಮಾರ್ಗ ಹೇಳು. ಸರಿ, ನಾವು ಕೇಳ್ತೀವಲ್ಲ ಸೌಲಭ್ಯ, ನಾವು ಸೌಲಭ್ಯ ಕೇಳ್ತೀವಲ್ಲ, ಸುಲಭವಾದ ಯಾವುದು ಅದರಲ್ಲಿ? 2ನೇದು ಎಫೆಕ್ಟಿವ್ ಯಾವುದು? ಸುಲಭವಾಗಿರ್ಬೇಕು, ಹೆಚ್ಚು ಗುಣ ಇರಬೇಕಾದ್ರೆ ಯಾವುದು ಅಂತ ಕೇಳ್ತಾರೆ ಪರೀಕ್ಷಿತ್ ರಾಜ. ಹೌದಾ? ವೇದ ಮಾರ್ಗ, ವೇದದಲ್ಲಿ ಹೇಳಿರುವುದೇ ಧರ್ಮ, ವೇದ ಪ್ರಣಹಿತೋ ಧರ್ಮ, ವೇದವನ್ನು ಅನುಸರಿಸುವುದು ಅತ್ಯಂತ ಕಷ್ಟ. ಸತ್ಯಂ ವದ ಧರ್ಮಂಚರ, ಇವೆಲ್ಲ ವೇದದಲ್ಲಿ ಹೇಳಿರುವ ಪ್ರಕಾರ ಈ ಕಲಿಯುಗದಲ್ಲಿ ಜೀವನ ನಡೆಸೋದು ಎಲ್ಲರಿಗೂ ಕಷ್ಟ. ಗೃಹಸ್ಥರಿಗೆ ಅಲ್ಲ, ಸ್ವಾಮಿಗಳಿಗೆ ಕಷ್ಟ. ಕಲಿಯುಗದಲ್ಲಿ ಬಹಳ ಕಷ್ಟ ವೇದ ಮಾರ್ಗ. ವೇದ ಮಾರ್ಗದಲ್ಲಿ ಹೇಳಿರುವಂತೆ ಇವತ್ತು ಮಲಮೂತ್ರಗಳನ್ನು ವಿಸರ್ಜನೆ ಮಾಡೋಕ್ಕಾಗ್ತಾ ಇಲ್ಲ, ಸ್ನಾನ ಮಾಡೋಕ್ಕಾಗ್ತಾ ಇಲ್ಲ. ವೇದದಲ್ಲಿ ಹೇಳಿರೋ ಪ್ರಕಾರ ಇನ್ನು ಮಿಕ್ಕಿದ್ದೆಲ್ಲ ಆಮೇಲೆ ಆಗಲಿ. ಇನ್ನೆಷ್ಟು ಕಠಿಣವಾಗಿದೆ ಶಾಸ್ತ್ರಕ್ರಮ ಅನ್ನೋದು ಸ್ನಾನದಲ್ಲಿ. ವೇದ ಮಾರ್ಗ ಅತ್ಯಂತ ಕಠಿಣ, ಆದರೆ ಹಿಂದೆ ಮಾಡೋರು ವೇದ ಮಾರ್ಗದಲ್ಲಿ. ಇನ್ನು 2ನೇಯದು ಕರ್ಮಾನುಷ್ಠಾನ. ಕರ್ಮಾನುಷ್ಠಾನ ಪಾಪಗಳನ್ನು ಕಳ್ಕೋಬೇಕು. ನರಕಕ್ಕೆ ಹೋಗಲೇ ಇರಬೇಕಾದ್ರೆ ಪಾಪಗಳನ್ನು ಕಳ್ಕೋಬೇಕಾದ್ರೆ ಮಾರ್ಗ ಇದೆ.
ಏಕಾದಶಿ ವ್ರತ. ಏಕಾದಶಿ ಕಟ್ಟುನಿಟ್ಟಾಗಿ ಉಪವಾಸ, ಒಂದು ತೊಟ್ಟು ಜಲವನ್ನೂ ಬಾಯಿಗೆ ಬಿಡಬಾರದು. ಏಕಾದಶಿ ವ್ರತ. ವಿಷ್ಣು ಪಂಚಕ ವ್ರತ, ಒಂದು ಹುಣ್ಣಿಮೆ, ಒಂದು ಅಮಾವಾಸ್ಯೆ, ಏಕಾದಶಿ ಮತ್ತು ಶ್ರವಣ ನಕ್ಷತ್ರ, ಅಮಾವಾಸ್ಯೆ, ಹುಣ್ಣಿಮೆ, 5 ದಿನ, ತಿಂಗಳಿಗೆ 5 ಉಪವಾಸ, 1 ವರ್ಷ ಪರ್ಯಂತ. ಅಲ್ಲಿ 12 5 60 ದಿನ ಉಪವಾಸ. ಇದು ಪ್ರತ್ಯೇಕವಾಗಿ ಬಂದರೆ ಏನಂತ ತೊಂದರೆ ಆಗಲ್ಲ. ಹುಣ್ಣಿಮೆ ಆದ ಮಾರನೇ ಶ್ರವಣ ನಕ್ಷತ್ರ ಬಂದ್ಬಿಟ್ರೆ ಕಷ್ಟ, 2 ಉಪವಾಸ ಮಾಡಬೇಕಾಗುತ್ತೆ. ಅಮಾವಾಸ್ಯೆ ಹಿಂದಿನ ಶ್ರವಣ ನಕ್ಷತ್ರ ಬಂದು 2 ಉಪವಾಸ. ಇವೆಲ್ಲವೂ ಕೆಲವು ಬರುತ್ತೆ, ಒಂದೊಂದು ಸಲ 2 ಸಲ 3-4 ಸಲ ಬಂದಿತ್ತು. ಮನಸ್ಸೊಂದು ಗಟ್ಟಿ ಇದ್ಬಿಟ್ರೆ ಮಾಡ್ಬೋದು. ಅರ್ಘ್ಯ ಕೊಟ್ಟು ಪೂಜೆ ಮಾಡಿ ಪಾಲನೆ ಮಾಡಿ. ಧಾರಣ ಪಾಲನೆ ಯಾರು ಮಾಡ್ತಾ ಇದ್ದಾರೆ? ಧಾರಣ ಪಾಲನೆ ಸಂಘದಲ್ಲಿ ಹೇಳಿದ್ರು ನಾವು. 1 ದಿನ ಊಟ, ಇನ್ನೊಂದು ದಿನ ಉಪವಾಸ, ತಿರ್ಗಾ 1 ದಿನ ಊಟ ಉಪವಾಸ ಎಂದಿದ್ದ ಧಾರಣ ಪಾಲನೆ. ಅದಕ್ಕೆ ಮಾಸ್ಟರ್ ಮಾಡೋದು ಧಾರಣ ಪಾಲನೆ. ಚಾಂದ್ರಾಯಣ, ಬಹಳ ಕ್ಲಿಷ್ಟವಾದದ್ದು ಚಾಂದ್ರಾಯಣ ವ್ರತ ಮಾಡಬೇಕಾದ್ರೆ. ಅದನ್ನು ಸಂಕಲ್ಪ ಮಾಡಬೇಕು. ಎಲ್ಲಕ್ಕೂ ಅಷ್ಟೇ, ಮಂಗಳ ಸ್ನಾನ, ಪುಣ್ಯಾಹವರ್ಚನೆ ಮಾಡಿಕೊಂಡು ಸಂಕಲ್ಪ ಮಾಡಿ ನಾವು ಸತಿಪತಿಯವರಾಗಲಿ ಅಥವಾ ಯಾರ್ದಾರು ಕೈಲಾಗಲಿ ಒಬ್ಬರಾರು ಆಗಲಿ ಸಂಕಲ್ಪ ಮಾಡಿ, ಹುಣ್ಣಿಮೆ ಅಂದರೆ ಬರುತ್ತಲ್ಲ ಶುಕ್ಲ ಪಕ್ಷದಲ್ಲಿ ಚಂದ್ರ ದೊಡ್ಡವನಾಗ್ತಾ ಹೋಗ್ತಾನೆ, ಕೃಷ್ಣ ಪಕ್ಷದಲ್ಲಿ ಚಂದ್ರ ಚಿಕ್ಕವನಾಗ್ತಾ ಬರ್ತಾನೆ. ಅಮಾವಾಸ್ಯೆ ದಿನ ಕಾಣಿಸಿಕೊಳ್ಳೋದೇ ಇಲ್ಲ. ಹಾಗಾದರೆ ಶುಕ್ಲ ಪಕ್ಷದಲ್ಲಿ ಸಂಕಲ್ಪ ಮಾಡಿ ಪಾಡ್ಯದ ದಿನ 1 ತುತ್ತು ಅನ್ನ ಅಥವಾ ಒಂದೇ 1 ತುತ್ತು, ಅದರಲ್ಲೇ ಸಾರು ಅನ್ನ, ಮಜ್ಜಿಗೆ ಅನ್ನ, ಚಟ್ನಿ ಎಲ್ಲ ಅದರಲ್ಲೇ ತಿನ್ನಬೇಕು. ಇನ್ನೊಂದು ತುತ್ತು ಹಾಕೋಬಾರ್ದು. ಅಯ್ಯೋ, ಮೊದಲನೇ ದಿನವೇ ಹಸು ಅಂತ ಏನಾದ್ರು ಇಷ್ಟಪ್ಪ ತಿಂದುಬಿಟ್ರೆ ಹುಣ್ಣಿಮೆ ದಿನ ಇಷ್ಟು 15 ತಿನ್ಬೇಕಾಗುತ್ತೆ. ಮೇಲೆ ಅಯ್ಯೋ, ಅರ್ಥ ಮಾಡ್ಕೋಬೇಕು. ಪಾಡ್ಯದ ದಿನ ಒಂದು ಸ್ವಲ್ಪ, ಮಾರನೇ ಬಿದಿಗೆ ಅದರ 2ರಷ್ಟು ನೋಡಿ ಎಷ್ಟಾಗಬೇಕು ಅಲ್ಲಿಗೆ. 3ನೇ ದಿನ ಇನ್ನೊಂದು ಸ್ವಲ್ಪ ಜಾಸ್ತಿ, 3 ಅಲ್ಲ ಇನ್ನೊಂದು, ಅಂದರೆ 2ರಷ್ಟು ಅಲ್ಲ, ಹೆಚ್ಚಿಸಿಕೊಳ್ತಾ ಹೋಗ್ಬೇಕು. ಪಾಡ್ಯ ದಿನ 1 ತುತ್ತು, ಬಿದಿಗೆ 2 ತುತ್ತು, ತದಿಗೆ 3 ತುತ್ತು, ಹೀಗೆ ಸಪ್ತಮಿ 7, ಅಷ್ಟಮಿ 8, ನವಮಿ 9, ದಶಮಿ 10 ತುತ್ತು, ಏಕಾದಶಿ 11 ತುತ್ತು ಇಲ್ಲ ತಿನ್ಬಾರ್ದು. ಇನ್ನು ಮುಂದಕ್ಕೆ ಹುಣ್ಣಿಮೆ ತನಕ 15 ತುತ್ತು ತಿನ್ಬೇಕು. ಕೃಷ್ಣ ಪಕ್ಷ ಶುರುವಾಯಿತು, 15, 14 ಡಿಸೆಂಡಿಂಗ್ ಆರ್ಡರ್, 12, 11 ಇಲ್ಲ, 10 ಬಂದು ಅಮಾವಾಸ್ಯೆ ದಿನ ಏನೂ ಇಲ್ಲ, ನಿರಾಹಾರ ಉಪವಾಸ ಮಾಡಬೇಕು. ಹೀಗೆ ಮಾಡಿದರೆ ಒಂದು ಚಾಂದ್ರಾಯಣ ವ್ರತ. ಚಾಂದ್ರಾಯಣ, ವಿಷ್ಣು ಪಂಚಕ, ಕೃಚ್ಛ್ರ, ಕಾರ್ತೀಕ ಮಾಸ, ಉತ್ಥಾನ ದ್ವಾದಶಿ ಆಯಿತು, ಹಿಂದೆ ಏಕಾದಶಿ ಆಯಿತು. ಚಾತುರ್ಮಾಸ್ಯದ ಕೊನೆ ಏಕಾದಶಿ, ಉತ್ಥಾನ ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ ಕಾರ್ತೀಕ ಮಾಸದಲ್ಲಿ. ಕಾರ್ತೀಕ ಮಾಸದ ಈ ಶುಕ್ಲ ಪಕ್ಷದ 5 ದಿನಗಳಲ್ಲಿ 5 ಉಪವಾಸ ನಿರಾಧಾರವಾಗಿ ಮಾಡೋರಿದ್ದಾರೆ. ಇದನ್ನ ಭೀಷ್ಮ ಪಂಚಕ ವ್ರತ ಅಂತ ಹೇಳಿ ಮಾಡಿದ್ದಾರೆ. ವೈಶಾಖರು ಮಾಡ್ತಾರೆ. ಇನ್ನು ಫಾಲ್ಗುಣ ಮಾಸ, ಮಾರ್ಚ್ ತಿಂಗಳು, ತುಂಬ ಬಿಸಿಲು, ಬಾಯಾರಿಕೆ, ಅದರಲ್ಲಿ ಸಂಕಲ್ಪ ಮಾಡಿ ಪಯೋವ್ರತ. ಶುಕ್ಲ ಪಕ್ಷದಲ್ಲಿ ಪಾಡ್ಯದ ದಿನ ದೇವರ ಪೂಜೆ ಮಾಡಿ ತೀರ್ಥ ಗಂಧಾಕ್ಷತೆ ಹಚ್ಚಿಕೊಂಡು 1 ಕುಡಿಕೆ ಹಾಲು ನೈವೇದ್ಯ ಮಾಡಿ, ಉಪವಾಸ ಅಂತ ಏನು ಡಬರಿ ಹಾಲು 1 ಲೀಟರ್ ಹಾಲಲ್ಲ, 1 ಲೋಟದಷ್ಟಾಗಲಿ ಕಡಿಮೆ 1 ಥಾಲಿ ಹಾಲು ದೇವ್ರ ನೈವೇದ್ಯ ಮಾಡಿ ಆ ಹಾಲನ್ನು ಕುಡಿದು ಅಷ್ಟೇ ಇದ್ಬಿಡೋದು. 10 ದಿನಗಳ ಕಾಲ ದ್ವಾದಶಿ ದಿನ ಉದ್ಯಾಪನೆ ಮಾಡಿಕೊಂಡು ಇದು ಮಾಡೋದು ಇದು ಪಯೋವ್ರತ, ಚಾಂದ್ರಾಯಣ, ವಿಷ್ಣು ಪಂಚಕ, ಏಕಾದಶಿ, ಭೀಷ್ಮ ಪಂಚಕ, ಚಾತುರ್ಮಾಸ್ಯ, ಇಷ್ಟು ವ್ರತಗಳಿವೆ. ಇದೆಲ್ಲ ಮಾಡಬೇಕಾದ್ರೆ ಪರೀಕ್ಷಿತ್ ರಾಜ ದೇಹದಲ್ಲಿ ಶಕ್ತಿ, ಅನುಕೂಲವಾದ ಜಾಗ, ಆರೋಗ್ಯ, ಸಮಯ ಇವೆಲ್ಲ ಬೇಕಾಗುತ್ತೆ. 2ನೇ ತರ ಕರ್ಮಾನುಷ್ಠಾನ, ಇನ್ನು ನರಕ ದರ್ಶನ ಆಗೋದಿಲ್ಲ. ಇನ್ನು 3ನೇದಾಗಿ ಭಗವಂತನ ಸ್ಮರಣೆ ಅತ್ಯಂತ ಸುಲಭ. ಯಾವುದೇ ಪುರೋಹಿತರು ಬೇಕಾಗಿಲ್ಲ, ಹಣ ಬೇಕಾಗಿಲ್ಲ, ಮಡಿ ಮೈಲಿಗೆ ಬೇಕಾಗಿಲ್ಲ. ಹೇಗಾದರೂ ಆಗಲಿ ಹಗಲೆನ್ನದೆ ರಾತ್ರಿ ಎನ್ನದೆ ಸದಾ ಕಾಲ ನೀನು ಧ್ಯಾನ ಮಾಡ್ತಾ ಇರಬೇಕು, ಭಗವಂತನ ಸ್ಮರಣೆ ಮಾಡ್ತಾ ಇರಬೇಕು.
ಆ ಭಗವಂತನ ಸ್ಮರಣೆ ಮಾಡ್ತಾ ಇದ್ಮೇಲೆ ಇನ್ಯಾವುದೇ ಪಾಪಗಳು ಹತ್ರ ಸುಳಿಯಲ್ಲ. ಇದು ಸುಲಭವಲ್ಲವೇ ಎಂದ ಪರೀಕ್ಷಿತ್ ರಾಜ. ಸುಲಭವೇನೋ ಹೌದು, ಆದರೆ ಮನಸ್ಸು ಬರಬೇಕಲ್ಲ. ಯಾವ್ದಾದ್ರು ಒಂದು ವ್ರತ ಕರ್ಮ ಮಾಡಬೇಕು ಅಂದ್ರೆ ಅದರ ಕಡೆ ಶ್ರದ್ಧೆ ಇರುತ್ತೆ, ಮಾಡಿಬಿಡ್ತೀವಿ. ಇದು ಅಯ್ಯೋ ಸುಲಭ ಬಿಡು, ದೇವ್ರ ಸ್ಮರಣೆ ತಾನೇ, ಮಾಡಕ್ ಹೋಗೋದೇ ಇಲ್ಲ, ಮಾಡಬೇಕು. ಶ್ರದ್ಧೆ ಆಸಕ್ತಿ ಇತ್ತು. ಏನ್ ಸ್ವಾಮಿ ತಾವು ಹೇಳ್ತೀರಿ, ಭಗವಂತನ ಸ್ಮರಣೆಯಲ್ಲಿ ಅಷ್ಟು ಮಹತ್ವ ಇದೆಯೇ? ಆಗ ಶುಕ್ರರು ಹೇಳ್ತಾರೆ, ಹೌದಪ್ಪ, ಜನ್ಮವನ್ನೇ ಬದಲಾಯಿಸಿಬಿಡುತ್ತೆ, ಜೀವನವನ್ನೇ ಬದಲಾಯಿಸಿಬಿಡುತ್ತೆ, ಲೋಕಗಳನ್ನೇ ಬದಲಾಯಿಸಿಬಿಡುತ್ತೆ ಭಗವಂತನ ಸ್ಮರಣೆ. ಅಷ್ಟಿಷ್ಟಲ್ಲ ಅಂಥವ್ರು. ಹೇಗೆ ಸ್ವಾಮಿ ಅದು? ಆಗ ಶುಕ್ರರು ಹೇಳ್ತಾರೆ, ಹಿಂದೆ ಕಾನ್ಯಕುಬ್ಜ ದೇಶದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಅವನ ಹೆಸರು ಆಚಾರ್ಯ. ಕರ್ಮಠ ಬ್ರಾಹ್ಮಣ. ಕರ್ಮಠ ಬ್ರಾಹ್ಮಣ ಅಂದ್ರೆ ಏನು? ಯಾವುದೇ ಕರ್ಮಗಳನ್ನು ಒಂದು ಸ್ವಲ್ಪ ಕೂಡ ತಪ್ಪದೇ ಮಾಡ್ತಾ ಇದ್ದ. ದೇವರ ಪೂಜೆ ಮಾಡ್ತಿದ್ದ. ದೇವರ ಪೂಜೆ ಮಾಡ್ತಲೇ ಅನ್ನ ತಿಂತಿರ್ಲಿಲ್ಲ ಅವನು. ಹೀಗಿದ್ದಾಗ ಮಕ್ಕಳು ಆಯಿತು. ಅನುಕೂಲವಾದ ತನ್ನ ಜಾತಿಯ ಹೆಂಡತಿ. ಈ ದುರ್ಬುದ್ಧಿ ಬರಬೇಕೆ? ಮನೆ ಕೆಲಸದ ದಾಸಿಯ ಸಂಘವನ್ನು ಮಾಡಿಬಿಟ್ಟ. ತನ್ನ ಮೊದಲ ಹೆಂಡತಿಯನ್ನು ಬಿಟ್ಟ. ಇವಳಲ್ಲಿ ಮಕ್ಕಳು, ಇವನಿಗೆ ಒಬ್ಬ ಮಗ. ಆದರೂ ದೇವ್ರ ಕರುಣೆ ನೋಡಿ, ಮಾಡಿರೋ ತಪ್ಪಲ್ವಾ? ಆ ಹಿಂದಿನಿಂದ ದೇವ್ರ ಪೂಜೆ ಮಾಡಿದ್ನಲ್ಲ, ಅದರ ಫಲ ಬುದ್ಧಿ ಕೊಟ್ಟ. ಆ ದಾಸಿಯ ಮಗನಿಗೆ ನಾರಾಯಣ ಅಂತ ಹೇಳಿ ನಾಮಕರಣ ಇದೆಯಲ್ರಿ. 16 ಸಂಸ್ಕಾರಗಳಿದೆ. ಅದರಲ್ಲಿ 5 ಪ್ರಧಾನ ಸಂಸ್ಕಾರಗಳು, ಪಂಚಮಹಾ ಸಂಸ್ಕಾರಗಳು ಅಂತ ಹೇಳ್ತಾರೆ. ಅದರಲ್ಲಿ ನಾಮಕರಣ ಒಂದು. ಎಲ್ಲ ಕರ್ಮಗಳು ಒಂದಾದ್ಮೇಲೆ ಇನ್ನೊಂದು ಬರ್ತಾ ಹೋಗುತ್ತೆ. ಇನ್ನೊಂದು ಬಂದ ಮೇಲೆ ಒಂದು ಹೊರಟೋಗುತ್ತೆ. ಈ ಚೌಲ ಇದೆಯಲ್ಲ, ಉಪನಯನ ಆದ್ಮೇಲೆ ಹೊರಟೋಯ್ತು ಚೌಲ. ಇಲ್ಲವೇ ಇದೆ ಚೌಲ. ಉಪನಯನ ಇದೆಯಲ್ಲ, ವಿವಾಹ ಆದ್ಮೇಲೆ ಹೊರಟೋಯ್ತು. ವಿವಾಹ ಆದ್ಮೇಲೆ ಬ್ರಹ್ಮಚಾರಿ ಅಲ್ಲ ಅವನು. ವಿವಾಹ ಇದೆಯಲ್ಲ ಗೃಹಸ್ಥ ಧರ್ಮ, ಸನ್ಯಾಸಿ ಆದ್ಮೇಲೆ ಅದು ಹೊರಟೋಯ್ತು. ಈ ಕರ್ಮಗಳು ಒಂದಾದ ಮೇಲೆ ಒಂದು, ಕೆಲವು ಕರ್ಮಗಳು ಹೊರಟೋಗುತ್ತವೆ. ಆ ಜನ್ಮದಲ್ಲೇ ಹೊರಟೋಗುತ್ತೆ. ತಾನು ಇರುವ ಜನ್ಮದಲ್ಲಿಯೇ ಕೆಲವು ಕರ್ಮಗಳು ಹೊರಟೋಗುತ್ತವೆ. ಆದರೆ ಒಂದು ಮಾತ್ರ ನಾವು ಸತ್ರೂ ಕೂಡ ಇರುತ್ತೆ. ಯಾವುದಪ್ಪ ಅಂದ್ರೆ ನಾಮಕರಣ. ನಾಮಕರಣ ಇದ್ದೇ ಇರುತ್ತಲ್ರಿ ನಾವು ಸತ್ರೂ ಕೂಡ. ಯಾಕೆ? ಮಗ ಪಿತೃ ಅಂತ ಹೆಸರು ಹೇಳ್ಕೊಂಡು ಮಾಡ್ತಾನಲ್ಲ, ನಮ್ಮ ತಂದೆ. ಮೊಮ್ಮಗ ಪಿತಾಮಹ ಅಂತ ಹೆಸರು ಹೇಳ್ತಾನೆ. ಮೊಮ್ಮಗನ ಮಗ ಪ್ರಪಿತಾಮಹ ಅಂತ ಹೆಸರು ಹೇಳ್ತಾನೆ. ಪಿತೃ ಪಿತಾಮಹ ಪ್ರಪಿತಾಮಹ 3 ತಲೆ ಆಯ್ತಲ್ಲ. ಪ್ರಪಿತಾಮಹನ ಇನ್ನು ಮೊಮ್ಮಗನ ಮೊಮ್ಮಗ ಶ್ರಾದ್ದ ಮಾಡುವಾಗ ಅದ್ಯಾವುದು ಸಪಿಂಡೀಕರಣ, ಅಲ್ಲಿಗೆ ಅವನ ಹೆಸರು ನಿಂತ. ಎಷ್ಟು ತಲೆ ತನಕ ಇರ್ತೀವಿ ನಾಮಕರಣ ಅಂದ್ರೆ. ಯಾಕೆ ಆ ಹೆಸರುಗಳು ಹೇಳಬೇಕು? ಹೇಳದೇ ಇದ್ರಾಗಲ್ವೇ? ಪಿತೃ ಪಿತಾಮಹ ಪ್ರಪಿತಾಮಹ. 3 ಜನದ ಹೆಸರೇ ಯಾಕೆ ಹೇಳಬೇಕು? ಆಚಾರ್ಯ ಹೇಳಿದ್ರು 3 ಜನದ ಹೆಸರು ಹೇಳ್ಕೊಳ್ರಪ್ಪ. ಹಾಗೆ ಹೇಳ್ಬಾರ್ದು. 3 ಜನದ ಹೆಸರು ಹೇಳ್ಕೊಳ್ಳಿ. ನಿಮ್ಮ ತಂದೆ ತಾತ ಮುತ್ತಾತ ಇವರ ಹೆಸರು ಹೇಳ್ಕೊಳ್ಳಿ. ಅದು ಸರಿಯಾದ ಪುರೋಹಿತರ ಲಕ್ಷಣ. 3 ಜನದ ಹೆಸರು ಹೇಳ್ಕೊಳ್ರಪ್ಪ. ಈ ಪಾಪ ಕರ್ತೃಗಳು ಏನ್ ತಿಳ್ಕೊಂಡು ಹೇಳ್ತಾರೆ? ರಾಮರಾವ್ ಗೋವಿಂದರಾವ್ ಕೃಷ್ಣರಾವ್ ಅಂತ ಹೇಳ್ಕೊಂಡು, ರಾಮರಾವ್ ಕೃಷ್ಣರಾವ್ ಗೋವಿಂದರಾವ್. ಶ್ರಾದ್ದ ಅರ್ಧ ಆಗೋಗಿದೆ. ಆಗ ಆಚಾರ್ಯರು ರಸೀತಿ ನೋಡ್ತಾರೆ. ನಿಮ್ಮ ಹೆಸರು ರಾಮರಾವ್? ಹೌದು. ನಿಮ್ಮ ಹೆಸರು ಹೇಳ್ತಾ ಇದ್ರಲ್ಲ ಆಚಾರ್ಯ. ಶ್ರಾದ್ದ ಮೊದಲಿಂದಲೂ ಕೂಡ ಆದ ಪ್ರಾರಂಭವಾದಾಗಿಂದ ನಾವು 3 ಜನದ ಹೆಸರು ಹೇಳ್ಕೊತಾ ಇದ್ದೀವಿ. ಕರ್ತೃಗಳು ಅವರ ಹೆಸರು ಹೇಳ್ಕೊಂಡಿದ್ದಾರೆ. ರಾಮರಾವ್ ಕೃಷ್ಣರಾವ್ ಗೋವಿಂದರಾವ್ 3 ಜನದ ಹೆಸರು. ಶ್ರಾದ್ದ ಮಾಡ್ಸಕ್ಕೆ ಬರೋರು ಧಾರ್ಮಿಕ ನಂಬಿಕೆ ಉಂಟು ಮಾಡಬೇಕು. ಊಟ ಮಾಡಕ್ಕೆ ಬರೋ ಬ್ರಾಹ್ಮಣರು ಧರ್ಮದ ಬಗ್ಗೆ ಶ್ರದ್ಧೆ ಹೇಳಬೇಕು, ಶ್ರಾದ್ದದ ಮಹಿಮೆಯನ್ನು ಹೇಳಬೇಕು. ಸುಮ್ಮನೆ ಊಟ ಮಾಡ್ಕೊಂಡು ದಕ್ಷಿಣೆ ತಗೊಂಡು ಹೋಗೋದಲ್ಲ. ಪಿತೃ ಯಾಕೆ? ಅವರ ಹೆಸರು ಪಿತೃಂತರ್ಗತ. ವಸುರೂಪಿ ಪ್ರದ್ಯುಮ್ನ ನಾಮಕ ಪರಮಾತ್ಮ ಏನ್ ಕೊಡ್ತಾನೆ? ಸಂತಾನ ಕೊಡ್ತಾನೆ, ವಂಶಾಭಿವೃದ್ಧಿ ಕೊಡ್ತಾ ಹೋಗ್ತಾನೆ. ಪಿತಾಮಹ ಅವನ ಅಂತರ್ಯಾಮಿ ರುದ್ರರೂಪ ಸಂಕರ್ಷಣ ಪರಮಾತ್ಮ ಧನ ಕನಕ ವಸ್ತು ವಾಹನ ಮೊದಲಾದಿಗಳೆಲ್ಲವನ್ನು ಕೊಡ್ತಾನೆ.
ಗೃಹ ಎಲ್ಲ ಸುಖ. ಪ್ರಪಿತಾಮಹಂತರ್ಯಾಮಿ, ಆದಿತ್ಯ ರೂಪ ವಾಸುದೇವ ಪರಮಾತ್ಮ ಮೋಕ್ಷವನ್ನು ಕೊಡ್ತಾನೆ. ಅದಕ್ಕೆ ಪಿತೃ ಪಿತಾಮಹ ಪ್ರಪಿತಾಮಹ. ತಾಯಿಯಾದರೆ ಮಾತೃ ಪಿತಾಮಹಿ ಪ್ರಪಿತಾಮಹಿ. ಇವರು 3 ಜನ ಮೊದಲು ಆದ್ಯ, ಆಮೇಲೆಲ್ಲ ಪಿತೃದೇವತೆಗಳು ಬರ್ತಾರೆ. ಅಲ್ಲಿಗೆ ಅವರ ಹೆಸರುಗಳು ಎಲ್ಲಿನ ತನಕ ಇರುತ್ತೆ. ನಾಮಕರಣ ಅನ್ನೋದಷ್ಟು ಸುಲಭ ಅಲ್ಲ. ಇನ್ನೊಂದು ಕಡೆ ಹೇಳ್ತಾರೆ, ಆಚಾರ್ಯರು ಹೇಳ್ತಾರೆ, ನಾಮಕರಣ ಅಂತ ಯಾವ್ಯಾವುದೋ ಹೆಸರಿಡಬೇಡಿ, ಆ ಹೆಸರು ಬದಲು ಇನ್ಯಾವುದನ್ನೋ ಹೋಗಕ್ಕೆ ಹೋಗಬೇಡಿ. ಕೃಷ್ಣ ಅಂತ ಹೇಳೋದು ಕಿಟ್ಟಿ ಅಂತ ಕರೆಯೋದು, ಶಾಮಣ್ಣ ಅಂತ ಇರ್ತಾರೆ ಶಾಮಿ ಅನ್ನೋದು. ಇವೆಲ್ಲ ಯಾಕೆ ಬೇಕಿರ್ತಕ್ಕಂಥ ಲಕ್ಷಣವಾಗಿ ದೇವರ ಹೆಸರನ್ನ ಇಡಲಿ. ಬೇಕಾದಷ್ಟು ಹೆಸರುಗಳಿವೆ. ಆ ಹೆಸರುಗಳನ್ನ ಶಾರ್ಟ್ ಮಾಡಿ, ಕಡಿಮೆ ಮಾಡಿ, ಅಪಭ್ರಂಶದ ಕರೆಯೋದು ಬೇಡ. ಅವರ ಹೆಸರೇ ಕರೆಯೋಣ. ಹುಟ್ಟಿದಾಗಿನಿಂದ ನಾವಿರೋ ತನಕ, ಅವರು ಹುಟ್ಟಿದಾಗಿನಿಂದ ನಾವು ಇರುವ ತನಕ ಆ ಹೆಸರುಗಳನ್ನು ಎಷ್ಟು ಬಾರಿ ಕರೀತೇವೆಯೋ ಅಷ್ಟು ಬಾರಿ ಭಗವಂತನ ಸ್ಮರಣೆ ಆಗಲ್ಲ ಸುಲಭವಾಗಿ. ಎಷ್ಟು ಬಾರಿ ಸ್ಮರಣೆ ಆಗೋಯ್ತು, ಸುಲಭವಾಗಿ ಆಗೋಯ್ತಲ್ಲ ಸ್ಮರಣೆ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ. ಅವನ ಹೆಸರು ಕರೆದ ಬಿಟ್ಟು ಸಾಕ್ತದೆ. ಆ ಹೆಸರನ್ನ ಏನೇನೋ ಮಾಡ್ಕೊಂಡು ಕರೆಯೋದಿದೆಯಲ್ಲ, ಎಂಥ ವಿವೇಕ. ಅದಕ್ಕೆ ಮಕ್ಕಳಿಗೆ ಹೆಸರುಗಳು ಇಡಬೇಕಾದ್ರೆ ಚೆನ್ನಾಗಿರೋದು ದೇವರ ಹೆಸರನ್ನ ನೋಡಿ ಇಡಬೇಕು. ದೇವರ ಸ್ಮರಣೆ ಆಗುತ್ತೆ. ಈ ಅಜಾಮಿಳ ನಿತ್ಯ ದೇವರ ಪೂಜೆ ಮಾಡುವ ಕಾರಣ ದೇವರು ಅನುಗ್ರಹ ಮಾಡಬೇಕು ಅವನಿಗೆ. ಏನು ಬುದ್ಧಿ ಕೊಟ್ಟ? ನಾರಾಯಣ ಅಂತ ಹೆಸರು. ಎಷ್ಟು ಸುಲಭವಾದ ಹೆಸರು ನಾರಾಯಣ. ಎಷ್ಟು ಅರ್ಥವುಳ್ಳ ಹೆಸರು ನಾರಾಯಣ ಅಂತಕ್ಕಂಥದ್ದು. ಅದಕ್ಕೆ ವಿಜೇಂದ್ರ ಸ್ವಾಮಿಗಳವರು ಸುಮಾರು 140 ಅರ್ಥ ಬರೀತಾರೆ ನಾರಾಯಣ ಅನ್ನೋದಕ್ಕೆ. ಬಿದರಹಳ್ಳಿ ಶ್ರೀನಿವಾಸ ತೀರ್ಥರು 72 ಅರ್ಥಗಳನ್ನು ಬರೀತಾರೆ ಮಹಾನ್ಭವರು. ನಾರಾಯಣ ಶಬ್ದಾರ್ಥ ಬಹಳ ವಿಶೇಷ. 4 ಅಕ್ಷರದಲ್ಲಿ ಏನು ತುಂಬಿದೆಯೋ. ನ ಅರ ಅಯನ ಒಂದರ್ಥ, ದೋಷ ಇಲ್ಲದವನು ನಾರಾಯಣ. ನ ಅರ ಅಯನ, ದೋಷವಿಲ್ಲದ ಲಕ್ಷ್ಮಿಗೆ ಪತಿಯಾದ ಕಾರಣ ನಾರಾಯಣ. ಮುಕ್ತಿಯನ್ನ ಕೊಡ್ತಕ್ಕಂಥವನು ನಾರಾಯಣ. ಹೆಸರು ನೋಡ್ರಿ ಹೇಗಿರ್ತಕ್ಕಂಥ ನಾರಾಯಣ. ಯಾವಾಗ ಅಜಾಮಿಳ ಮಗನಿಗೆ ಹೆಸರಿಟ್ಟ ನಾರಾಯಣ ಅಂತ ಅದನ್ನೇ ಕೂಗ್ತಾ ಇದ್ದಾನೆ. ಜೀವನ ನಡೀತಾ ಇದೆ. ಒಂದು ದಿವಸ ಮಲಗಿದ್ದಾನೆ. ದರ್ಶನ ಮಾಡ್ಬಿಡೋಣ. ಯಾರದು? ಯಮದೂತರ ದರ್ಶನ. ಅವರ ದರ್ಶನವಾದಾಗ ಅದಕ್ಕೆ ಮುಂಚೆ ಬೇಕಾದಷ್ಟು ಜೀವ ಕಷ್ಟಪಟ್ಟಿರುತ್ತೆ. ಅಲ್ಲೇ ಮಲಗಿರ್ತಾನೆ ಜೀವ. ಆ ಶರೀರ, ಆ ಯಮದೂತರ ಘೋರವಾದ ರೂಪ, ತಲೆ ಕೂದಲು ಕೆದರೋಗಿರುತ್ತೆ, ಕಣ್ಣು ಕೆಂಡದ ಉಂಡೆ ತಿರುಗ್ತಾ ಇರುತ್ತೆ, ಹಲ್ಲು ಬಾಯಿ ಚೆನ್ನಾಗಿರಲ್ಲ, ಕೋರೆ ಹಲ್ಲು, ಕಪ್ಪು ಮುಖ, ದುರ್ವಾಸನೆ, ಕೈನಲ್ಲಿ ಕಪ್ಪು ಹಗ್ಗವನ್ನು ಹಿಡ್ಕೊಂಡು ಬಂದು ಕಾಣಿಸ್ಕೊತಾರೆ. ಕಾಣಿಸ್ಕೊಂಡು ಕೂಡಲೇ ಹಾಂತ ಕಿರ್ಚ್ಕೊತಾನೆ ಜೀವ. ಬಿಲ್ಲಿನಂತೆ ಬಗ್ಗುತ್ತಾನೆ. ತಲೆ ಮತ್ತು ಕಾಲು 2 ಮಾತ್ರ ಹಾಸಿಗೆ ಮೇಲೆ, ಮಿಕ್ಕಿದ್ದೆಲ್ಲ ಬಿಲ್ಲಿನಂತೆ ಎದ್ದು ಬಿಡ್ತಾನೆ ಮೇಲಕ್ಕೆ. ಹೊಟ್ಟೆ ಎದೆ ಭಾಗ ಮೇಲಕ್ಕೆ ಎದ್ದು ಬಿಡ್ತಾವ ಭಯಕ್ಕೆ. ಯಾರನ್ನಾರು ಕುಂಕುಮನ ನಮ್ಮ ಕಡೆಯೋರ್ನ ಕುಂಕುಮಕ್ಕಾಗಲ್ಲ. ಎಂಜಲು ಕಫ ಗಂಟಲಿನಲ್ಲಿ ಸಿಕ್ಕಾಕೊಂಡು ಗೊರ 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 ಶಬ್ದ ಬರ್ತಾ ಇರುತ್ತೆ. ಏನಾಗಬೇಡ, ಒಂದು ಚೇಳು ಕಚ್ಚಿದ್ರೆ ಸಾಕು, ಜೀವನವೆಲ್ಲ ನೆನೆಸ್ಕೋತೀವಿ. ಇನ್ನು 1,000 ಚೇಳು ಒಂದೇ ಸಲ ಕಚ್ಚಿದ್ರೆ ಏನ್ ಜೊತೆ ಬೇಡ, ಅದು ಮರಣ ಸಂಕಟ. ಅಂದ್ರೆ ಅಷ್ಟು ಸುಲಭವಲ್ಲ. ಜೀವ ಶರೀರದಿಂದ ಬಿಟ್ಟು ಹೋಗೋ ಸಂದರ್ಭ ಇದೆಯಲ್ಲ, ಅತ್ಯಂತ ಕಷ್ಟವಾದದ್ದು. ಕಿರ್ಚ್ಕೋತಾ ಇದ್ದಾನೆ. ಸುತ್ತ ನಿಂತಿರೋರು ಹೇಳ್ತಾರೆ, ಯಾಕ ಕಿರ್ಚ್ಕೋತೀರಿ? ನಾರಾಯಣ ಕೃಷ್ಣ ಅನ್ನಿ, ನಾರಾಯಣ ಕೃಷ್ಣ ಅನ್ನಿ ಅಂತ ಅನ್ನೋರು ಹೇಳ್ತಾ ಇರ್ಬೇಕಾರೆ ಅವ್ನು ಬೈತಾರೆ. ಕೇಳಿಸ್ಬೇಕಲ್ಲ ಅವನಿಗೆ. ನಾರಾಯಣ ಕೃಷ್ಣ ಅನ್ನೋದು ಗೊತ್ತಾಗಬೇಕಲ್ಲ ಆ ಜೀವಕ್ಕೆ. ಅವಾಗ ಕಿರ್ಚ್ಕೋತಾ ಇರ್ತಾನೆ, ಒದ್ದಾಡ್ತಾ ಇದ್ದಾನೆ, ಹೊರಡಾಡ್ತಾನೆ, ಎದ್ದು ಬೀಳ್ತಾನೆ, ಮಲಮೂತ್ರ ವಿಸರ್ಜನೆ ಎಲ್ಲ ಅಲ್ಲೇ ಆಗ್ತಾ ಇದೆ. ಇನ್ನೇನಾಗಬೇಡ ಸ್ಥಿತಿ, ಮರಣ ಸಂಕಟ. ಯಮದೂತರು ಬಂದೇ ಬಿಟ್ಟರು. ಹೊರಳಿಗೆ ಕಪ್ಪು ಹಗ್ಗವನ್ನು ಎಸ್ತರು ಅಜಾಮಿಳರು. ಎಲ್ಲರೂ ಹಾಗೆ ಮಾಡ್ತಕ್ಕಂಥದ್ದು. ಯಮದೂತರ ದರ್ಶನವಾದೊಡನೆ ಇವನ ಹಿಂಸೆ ಅಷ್ಟಿಷ್ಟಲ್ಲ. ಏನು ಮಾಡ್ಬೇಕವಾಗ? ಹೃದಯದ ಅಗ್ರಭಾಗೆ ಜ್ವಲನಂ ಭವತಿ ಅಂತಾರೆ ಆಚಾರ್ಯರು ಸೂತ್ರ ಭಾಷೆಯಲ್ಲಿ, ಬ್ರಹ್ಮಸೂತ್ರ ಭಾಷೆಯಲ್ಲಿ. ಹಾಗೇನಾಗುತ್ತಂತೆ, ಹೃದಯದ ಮುಂಭಾಗದಲ್ಲಿ ಒಂದು ಬೆಳಕು ಕಾಣಿಸಿಕೊಳ್ಳುತ್ತದೆ. ದೀಪದ ಬೆಳಕು ಅಲ್ಲ ಅದು, ಈ ದೀಪದವೂ ಅಲ್ಲ, ಹೇಳಕ್ಕೆ ಆಗಲ್ಲ ಅಂಥ ದೀಪದ ಹೃದಯದ ಅಗ್ರಭಾಗೆ ಜ್ವಲನಂ ಭವತಿ.
ಹೃದಯದ ಅಗ್ರಭಾಗದಲ್ಲಿ ಯಾವಾಗ ಬೆಳಕು ಬರುತ್ತೆ ಅವನಿಗೆ ಯಾವ ಸಂಕಟವೂ ಆಗಲ್ವಂತವಾಗ. ಆ ಬೆಳಕನ್ನ ಉಪಯೋಗಿಸಿಕೊಂಡ್ರೆ ಜ್ಞಾನ ಬಂತು, ಬೆಳಕಿನಿಂದ ಜ್ಞಾನ ಬಂತು. ಆ ಜ್ಞಾನವನ್ನು ಉಪಯೋಗಿಸಿಕೊಂಡು ಮರವು ಇಲ್ಲ, ಮರವು ಬರಲ್ಲ ಆ ಬೆಳಕಿದ್ರೆ. ಆಗ ಇವನೇನಾದ್ರೂ ದೇವರ ಸ್ಮರಣೆ ಮಾಡಿಬಿಟ್ರೆ ಯಮದೂತರು ಏನು ಮಾಡಕ್ಕಾಗಲ್ಲ, ಏನು ಮಾಡಲ್ಲ. ಆ ಹೃದಯದ ಅಗ್ರಭಾಗ ಬೆಳಕಾಗುತ್ತಲ್ಲ, ನೋಡಬೇಕು, ಗಮನಿಸ್ಬೇಕು ಅದನ್ನ. ಅಷ್ಟು ಜ್ಞಾನ ಇರಬೇಕಲ್ಲ. ಅದಕ್ಕೆ ಕೊನೆ ತನಕಲ್ಲೂ ಮಾತಾಡ್ತಾ ಇದ್ರಾ ಜ್ಞಾನ ಚೆನ್ನಾಗಿತ್ತ ಅಂತ ಕೇಳ್ತಾರೆ ಕೆಲವರು ಅನುಭವಿಗಳು ಕೇಳೋ ಮಾತು ಹಾಗೆ. ಹೌದು, ಚೆನ್ನಾಗೇ ಇತ್ತು, ಚೆನ್ನಾಗಿ. ಯಾರೊಬ್ರು ಇದ್ರು, ಎಲ್ಲ ಸಾಮಗ್ರಿ ಬಂತ, ಇವತ್ತಿನ ದಿವಸಕ್ಕಾಗ ಎಲ್ಲ ಸಾಮಗ್ರಿ ತಂದಿದ್ದೀರಾ, ಬನ್ನಿ ತಗೊಂಡು ಆ ಜಾಗಕ್ಕೆ ಹೋಗಿರಿ ಮತ್ತೆ ಬೇಗ. ಆಮೇಲೆ ಇವರು ಪ್ರಾಣ ಬಿಟ್ಟಿದ್ದಾರೆ. ಎಂಥ ಜ್ಞಾನ ಇರಬೇಡ ಅದರಲ್ಲಿರ್ತಕ್ಕಂಥದ್ದು. ಹೀಗೆ ಅವನನ್ನ 3 ಗಂಟೆ ಮಾತ್ರ ಇಟ್ಕೊಂಡಿರ್ಬೇಕು. 3 ಗಂಟೆ ಮೇಲೆ ಇಟ್ಕೊಳಕ್ ಸಾಧ್ಯ ಇಲ್ಲ, ಇಟ್ಕೊಳ್ಳೇಬಾರದು. ಮಗ ಬರಲಿಲ್ವಾ, ಇನ್ಯಾರಾದ್ರೂ ಮಾಡ್ಬಿಡಿ, ಆಮೇಲೆ ಬಂದು ಸೇರ್ಕೊಳ್ಳಿ, ಮುಂದಿನ ಕೆಲಸ ಮಾಡ್ಕೊಳ್ಳಿ. ಬಾಕ್ಸ್ ತರಿಸ್ಬಿಟ್ಟದ್ದ 3 ದಿನ 4 ದಿನ ಇಟ್ಟು ಗದಿ ಏನು ಯಾವ ಕಾರಣ ಹೇಳಿಲ್ಲ ನಮ್ದು. ಬೇಡ ಬೇಡ ಬೇಡ, 3 ಗಂಟೆ ಕಾಲ ಮಾತ್ರ ಅವಕಾಶ. ಇಲ್ಲಿ ವ್ಯಾಸಣ್ಣಾಚಾರ್ಯ ಇದ್ರಲ್ಲ, ಹೋಗ್ಬಿಟ್ಟಲ್ಲ, ಅವತ್ತಿನ ಸರಿ ಪ್ರವಚನ ಮಾಡ್ತಾ ಇದ್ದೆ. ಹೀಗೆ ಆ ಪ್ರವಚನ ನಡೀತಿದ್ದಾಗ ಅಲ್ಲಿ ಪ್ರಾಣ ಹೋಗಿದೆ. ಸರಿ, ನಮ್ಮ ನಾರಾಯಣ ಇದ್ರು, ಹೇಳಿದ್ರು ನಿಲ್ಲಿಸ್ಬಿಡಿ ಹೋಗೋಣ, ಎಲ್ಲ ಬನ್ನಿ ಅಂತ ಕರ್ಕೊಂಡು ಹೋದ್ರೆ ಆ ಕೊನೆ ಮಗ ಇದ್ದಾನೆ, ಮಾಡ್ಬೇಕು ಕಾರ್ಯ, ಸಿದ್ಧತೆ ಆಗ್ತಾ ಇದೆ. ದೊಡ್ಡವನು ಉಡುಪಿಯಲ್ಲಿದ್ದಾನೆ. ಉಡುಪಿಗೆ ಗೊತ್ತಾಯ್ತು ವಿಚಾರ. ಅವನು ಎಂಥ ತಿಳುವಳಿಕೆ ನೋಡ್ರಿ, ಇಂಥ ಸಮಯದಲ್ಲಿ ನೆನೆಸ್ಕೋಬೇಕು. ಅವನಂದಯ್ಯ ಈಗ ವಿಚಾರ ತಿಳಿಯಿತು, ನಾನು ಈಗ ಹೊರಟರೂ ಕೂಡ 6-7 ಗಂಟೆ ಸಮಯ ಇದ್ದರೆ ನಾನು ಬರೋಕ್ಕಾಗಲ್ಲ, ಇನ್ನು ಬೆಳಗ್ಗೆನೇ ಆಗುತ್ತೆ. ಯಾವ ಕಾರಣಕ್ಕೂ ಅಪ್ಪನ್ನ ಅಷ್ಟ ತನಕ ಇಟ್ಕೊಂಡ್ರು ಬೇಡ, 10:30 ಒಳಗಾಗಿ ಮುಗಿಸ್ಬಿಡು ಎಲ್ಲ ಕೆಲಸ. ನನ್ನ ಎದುರಿಗೆ ಬಂತು ಫೋನ್, 10:30 ಒಳಗೆ 3 ಗಂಟೆ ಒಳಗೆ ಕೆಲಸ ಆಗೋಗ್ಲಿ, ಬೆಳಗ್ಗೆ ಬಂದು ನಾನು ಸೇರ್ಕೋತೀನಿ ಅಂತ. ಆಗಿರ್ಬೇಕು. ಅದು ಬಿಟ್ಟು ನಾನು ಬರ್ತಾ ಇದ್ದೀನಿ, ಒಂದು ಅರ್ಧ ಗಂಟೆ ಇಟ್ಕೊಂಡಿರಿ ಅಂತಾರಲ್ಲ, ವೆರಿ ಬ್ಯಾಡ್ ಹ್ಯಾಬಿಟ್ ಅದು. ಬರ್ಬೇಕಾದ್ರೆ ಎಷ್ಟು ತೊಂದರೆ ಆಗುತ್ತೋ ಮಾರ್ಗದಲ್ಲಿ. ಇವ್ರು ಕಾಯ್ತಾ ಇರ್ತಾರೆ, ಅವನು ಬರೋಲ್ಲ. ಯಾವ ಕಾರಣಕ್ಕೂ ಬರ್ತಾ ಇದ್ದೀನಿ ಇಟ್ಕೊಳ್ಳಿ ಅಂತ ಹೇಳಬಾರ್ದು. ಹಾಗೆ ಸಮಯ ಆಯ್ತಾ ಬಂದುಬಿಡು, ಆಗ್ಲಿಲ್ವಾ ತುಂಬಾ ಸಮಯ ಆಗಿದೆ, ತೊಂದರೆ ಆಗಿದೆ ಬಿಡು, ಕೆಲಸ ಇಟ್ಕೊಂಡು ತೊಂದರೆ ಮಾಡಬಾರ್ದು. ಈ ಯಾವಾಗ ಯಮದೂತರು ಬರಲಿ ಕಿರಿಚಿಕೊಂಡ, ಭಯ ಆಯಿತು, ತುಂಬಾ ಭಯ ಆಗುತ್ತೆ ಯಮದೂತರು ನೋಡಿದಾಗ. ಆ ಕಪ್ಪು ಹಗ್ಗ ಸುತ್ಕೊಂಡ್ಬಿಡ್ತು ಗಣದ ಕುತ್ತಿಗೆಗೆ. ಅವನೇನು ಮಾಡ್ದ, ಅವಾಗ ಭಯಕ್ಕೆ ದೇವರ ಸ್ಮರಣೆ ಬರಬೇಕಲ್ಲ. ಅವಾಗ ಇನ್ನೇನು ಆನಂದ ಅಂದರೆ ದೇವರ ಸ್ಮರಣೆ. ಯಾವುದು ನಮ್ಮ ಜೊತೆ ಬರೋದು, ಆ ದೇವರ ಸ್ಮರಣೆನೇ ಬರೋದು. ನಾರಾಯಣ ನಿನ್ನ ನಾಮವ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ. ಅಂತ್ಯಕಾಲದಲ್ಲಿ ಅವನ ಸ್ಮರಣೆ ಬರಬೇಕಲ್ಲ. ಕೂಗುಟ ಜೋರಾಗಿ ದೇವರನ್ನ, ಮಗನ್ನ ಕೂಗ್ದ. ದೇವರ ಸ್ಮರಣೆ ಕೂಗಿದ್ದು ಮಗನನ್ನ. ನೀನಾರು ಬಾರೋ ನನ್ನ ಹತ್ರಕ್ಕೆ, ಭಯ ಆಗ್ತಿದೆ ನಾರಾಯಣ ದುಡ್ಡ. ಯಾವಾಗ ಅವನ ಬಾಯಿನಿಂದ 4 ಅಕ್ಷರ ನಾರಾಯಣ ಅಂತ ಬಂತೋ, ವಿಷ್ಣು ದೂತರು ಓಡಿ ಬಂದರು. ಅವರು ಹೇಗಿದ್ದಾರೆ, ಪೀತಾಂಬರ ಹುಟ್ಟಿದ್ದಾರೆ, ಒಳ್ಳೆ ಮುಕುಟವನ್ನು ಹೊದ್ದಿದ್ದಾರೆ, ಶಂಖಚಕ್ರಗಳನ್ನು ಹಿಡಿದಿದ್ದಾರೆ. ಅವರು ಕಿರೀಟ ತಲೆಯಲ್ಲಿ, ಕೈಯಲ್ಲಿ ದೊಡ್ಡದಾದ ಹೂವಿನ ಹಾರ. ಅವರು ಕಪ್ಪು ಹಗ್ಗ ಯಮದೂತರು. ವಿಷ್ಣು ದೂತರು ಹೂವಿನ ಹಾರ ತಂದರು, ಇವನ ಕೊರಳಿಗೆ ಹಾಕಿದ್ರು. ಆ ಯಮಪಾಶ ಇತ್ತಲ್ಲ, ಯಮದೂತರು ಬಿಟ್ಟು ಹೋಯ್ತಲ್ಲ. ಆಗ ನೋಡ್ತಾನೆ ವಿಷ್ಣು ದೂತರ ದರ್ಶನ. ಇನ್ನೇನಾಗಬೇಡ, ಎಷ್ಟು ಮಂಗಳಕವಾಗಿ ಆಗಬೇಡ. ಆಗ ತಕ್ಷಣ ಇವರಂದರು ಶುರು ಮಾಡಿಕೊಂಡ್ರು ಯಮದೂತರು, ನೀವ್ಯಾಕೆ ಬಂದ್ರಿ ಇಲ್ಲಿ? ಇವನು ಘೋರವಾದ ಪಾಪ ಮಾಡಿದ್ದಾನೆ, ಇವನನ್ನು ನಾವು ಕರ್ಕೊಂಡು ಹೋಗಿ ಬಂದಿದ್ದೀವಿ. ಯಾರು ಕಳಿಸಿದ್ರಪ್ಪ ನಿಮ್ಮನ್ನ? ಅವರು ಶಾಂತತೆ, ಶಾಂತಿ, ಸೌಮ್ಯ, ಸೌಜನ್ಯ, ಸಮಾಧಾನ, ಇದೆಲ್ಲ ವಿಷ್ಣು ದೂತರ ಲಕ್ಷಣ. ಯಾರು ಕಳಿಸಿದ್ರಪ್ಪ ನಿಮ್ಮನ್ನ? ನಮ್ಮ ಯಜಮಾನ ಕಳಿಸ್ದ. ಯಾರು? ಯಮಧರ್ಮ ಕಳಿಸ್ದ. ಇವನ್ ಇಲ್ಲಿ ಕರ್ಕೊಂಡು ಹೋಗ್ತೀವಿ, ಯಮನ ಬಳಿಗೆ ಕರ್ಕೊಂಡು ಹೋಗ್ತೀವಿ. ಯಾಕೆ? ಇವನ ತಪ್ಪುಗಳೆಲ್ಲ ಹೇಳಬೇಕು ಅವನಿಗೆ. ಅಷ್ಟು ತಪ್ಪು ಮಾಡಿದಾನ. ಎಷ್ಟೇ ತಪ್ಪು ಮಾಡಿರ್ಲಿ ಅವನು, ಕೊನೆಯಲ್ಲಿ ಒಂದು ಅಕ್ಷರ ಇದೆಯಲ್ಲ, ದೇವರ ಅಕ್ಷರ ನಾರಾಯಣ ಅಂತ ಕೂಗಿದಾನಲ್ಲ, ಅದಕ್ಕೆ ನಾವು ಬಂದಿದ್ದೀವಿ. ನಮ್ಮ ಯಜಮಾನನ ಆಜ್ಞೆ ಆಗಿದೆ, ನಮ್ಮ ಯಜಮಾನಂದು ಆಜ್ಞೆ ಆಗಿದೆ. ಇಬ್ಬರಿಗೂ ವಾಗ್ವಾದ ನಡೀತಾ ಇದೆ ಅಜಾಮಿಳನ ಬಳಿಯಲ್ಲಿ. ಶರೀರ ಅಲ್ಲಿಯೇ ಇದೆ, ಪ್ರಾಣ ಪೂರ್ತಿ ಹೋಗಿಲ್ಲ, ಇನ್ನು ಎಳ್ಕೊಂಡು ಹೋಗಿಲ್ವಲ್ಲ. ಆಗ ಇವ್ರು ಹೇಳಿದ್ರು ವಿಷ್ಣು ದೂತರು, ಇಷ್ಟೆಲ್ಲ ಮಾತ್ಯಾಕೆ? ನಿಮ್ಮನ್ನು ಕೇಳೋದು ಬೇಡ, ನಿಮ್ಮ ಯಜಮಾನ ತಾನೇ ಕಳಿಸಿರೋದು, ಅವನ್ನೇ ಕೇಳೋಣ ನಡೀರಿ ಅಂತ ಹೋದ್ರು ಯಮನ ಬಳಿಗೆ. ಯಮನ ಬಳಿಗೆ ಹೋದಾಗ ಹೇಳ್ತಾನೆ ಯಮಧರ್ಮ,
ಸಾರಿದ ಡಂಗೂರ ಯಮನು ಅಂತ ಒಂದು ಕೀರ್ತನೆ ಇದೆ. ಭಗವಂತನನ್ನ ಸ್ಮರಿಸದೇ ಇರುವ, ಧರ್ಮವನ್ನು ಬಿಟ್ಟಿರುವ, ನನ್ನ ಸ್ಮರಣೆಯನ್ನ ಮಾಡಲೇ ಇರುವ, ದೇವರ ಸ್ಮರಣೆ ಯಮಧರ್ಮ ಹೇಳೋದು, ನಾರಾಯಣನ ವಿಷ್ಣುವಿನ ಸ್ಮರಣೆ ಮಾಡದೇ ಇರುವ, ಸದಾಚಾರ ಅಲ್ಲದಿರುವ ಅವನನ್ನ ಇಲ್ಲಿಗೆ ಹಾಕಬಂದ. ಇಷ್ಟು ಯಾರು ಮಾಡ್ತಾನೆ ಅವನಿಗೆ ಕೈ ಮುಗಿದು ಬನ್ನಿರೋ ಎಂದು ಹೇಳಿದ ಯಮನು. ಯಾರು ವಿಷ್ಣು ಭಕ್ತರು ವಿಷ್ಣು ಸ್ಮರಣೆ ಮಾಡಿದ್ದಾರೆ ಅವರಿಗೆ ಕೈ ಮುಗಿದು ಬನ್ನಿ, ಗೌರವ ಕೊಟ್ಟು ಬನ್ನಿ ಅಂತ ಹೇಳ್ತಾನೆ ಯಮ. ಏನ್ ಮಾಡ್ತಾರೆ ಅವಾಗ ಯಮದೂತರು? ಸುಮ್ಮನೆ ಪೆಚ್ಚಾಗಿ ನಿಂತ್ಕೊಂಡು ಅಜಾಮಿಳ ಅಲ್ಲೇ ಉಳ್ಕೊಂಡ. ಆಗ ಎದ್ದು ಕೂತ್ಕೊಂಡ. ಜ್ಞಾನೋದಯವಾಯಿತು. ಎಂಥ ಪಾಪ ಮಾಡಿಬಿಟ್ಟೆ ನಾನು ಇದುವರ ತನಕ ಅಂದುಕೊಂಡು ಅಜಾಮಿಳ ಕಾನ್ಯಕುಬ್ಜ ದೇಶದಿಂದ ನೇರವಾಗಿ ಎದ್ದು ಹೊರಟು ಗಂಗಾ ನದಿ ದಡಕ್ಕೆ ಹೋದ. ಎಲ್ಲಿಗೆ? ಹರಿದ್ವಾರ. ಹರಿದ್ವಾರದಲ್ಲಿ ಗಂಗಾ ನದಿ ಶುದ್ಧವಾಗಿದೆ ಜಲ, ಆಮೇಲೆ ಅದು ಮಾಲಿನ್ಯ ಆಗೋದು. ಅಜಾಮಿಳದ ಕಾಲದಲ್ಲಿ ಹೇಗಿರಬೇಡ, ಇನ್ನೇ ಎಷ್ಟು ಚೆನ್ನಾಗಿರ್ಬೇಡ ಗಂಗಾ ನದಿ. ಆ ಹರಿದ್ವಾರದಲ್ಲಿ ಪ್ರತಿನಿತ್ಯ ಗಂಗಾ ನದಿ ಸ್ನಾನವನ್ನು 3 ಹೊತ್ತು ಸ್ನಾನವನ್ನು ಮಾಡಿ ಸದಾ ತಪಸ್ಸು ಮಾಡಿ ದೇವರ ಸ್ಮರಣೆ, ಇನ್ಯಾವುದು ಬರಬೇಕು ಇವನಿಗೆ? ಮಂತ್ರ ಯಜ್ಞ ತಪಸ್ಸು, ಸದಾ ದೇವರ ಸ್ಮರಣೆ ಮಾಡಿ ಮಾಡಿ ಅಜಾಮಿಳ ಮೋಕ್ಷವನ್ನು ಹೊಂದುತ್ತಾನೆ. ಹರಿದ್ವಾರ ಮಯಪುರಿ ಅಂತ ಅದಕ್ಕೆ ಹೆಸರು, ಮೋಕ್ಷ ಸ್ಥಾನ. ಭರತ ಖಂಡದಲ್ಲಿ ಮೋಕ್ಷ ಅಂತ ಹೇಳ್ತಿದ್ವಲ್ಲ, ಭೂಮಿಯಲ್ಲಿ ಬೇರೆ ಜಾಗ ಮೋಕ್ಷ ಸ್ಥಾನಗಳಿಲ್ಲ. ಭರತ ಖಂಡದಲ್ಲಿ ಮಾತ್ರ ಮೋಕ್ಷ ಸ್ಥಾನ. ಅಯೋಧ್ಯ, ಮಥುರಾ, ಮಾಯ, ಕಾಶಿ, ಕಂಚಿ, ಆವಂತಿಕ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ. ಇವು 7 ಮೋಕ್ಷ ಸ್ಥಾನಗಳು. ಅದರಲ್ಲಿ ಮಯಪುರಿ ಅಂತ ಬಂತಲ್ಲ, ಇದೇ ಅಜಾಮಿಳನಿಗೆ ಮುಕ್ತಿ ಕೊಟ್ಟದ್ದು ಹರಿದ್ವಾರ ಅಂತ ಈಗ ಕರೀತಾ ಇದ್ದಾರೆ. ಮೊದಲು ಮಾಯಾಪುರಿ ಅಂತಲೇ ಕರೀತಾ ಇದ್ದದ್ದು. ಅಜಾಮಿಳನಿಗೆ ಮೋಕ್ಷವನ್ನು ಕೊಟ್ಟಂತಹ ದಿವ್ಯವಾದ ಜಾಗ ಗಂಗಾ ನದಿಯ ದಡ. ಅಜಾಮಿಳ ಮೋಕ್ಷಕ್ಕೆ ಹೋದ. ಶುಕರು ಹೇಳ್ತಾರೆ, ಇದನ್ನ ನನಗೆ ಅಗಸ್ತ್ಯರು ಮಲಯ ಪರ್ವತದಲ್ಲಿ ಹಿಂದೆ ಹೇಳಿದ್ರು ಅಂತ ರೆಫರೆನ್ಸ್ ಕೊಡ್ತಾರೆ. ಈಗ ಅಜಾಮಿಳೋಪಾಖ್ಯಾನ, ಅಜಾಮಿಳನ ಕಥೆಯನ್ನ ಹಿಂದೆ ನಮಗೆ ಹೇಳಿದ್ರು. ಅದನ್ನು ನನ್ನ ನೆನಪು ಬಂತು. ಕೇವಲ ನಾರಾಯಣ ಎನ್ನುವ ಒಂದು ಸ್ಮರಣೆಯಿಂದ ಬಂದಂತಹ ಆ ಯಮದೂತರೇ ಹೋಗ್ಬಿಟ್ರಲ್ಲ ಹಿಂದಕ್ಕೆ, ನರಕಕ್ಕೆ ಹೋಗಿಲ್ವಲ್ಲ. ನರಕವನ್ನು ತಪ್ಪಿಸಿತು ಅಂದರೆ ಪುಣ್ಯ ಬಂತು. ಪುಣ್ಯ ಬಂತು ಅಂದರೆ ಪಾಪಗಳು ಇಲ್ಲವಾದವು. ನೀನು ಕೇಳಿದೆಯಲ್ಲ, ಪಾಪಗಳೇ ನರಕವನ್ನೇ ನೋಡದಲೇ ಇರಬೇಕಾದ್ರೆ ಅಂತ. ನರಕವನ್ನು ನೋಡದಲೇ ಇರಬೇಕಾದ್ರೆ ಇದೇ ಮುಖ್ಯ ಕಾರಣ, ಭಗವಂತನ ಸ್ಮರಣೆಯನ್ನು ಮಾಡಿ. ಆ ಸ್ಮರಣೆ ಇನ್ನೆಷ್ಟು ಮಹತ್ವವುಳ್ಳದ್ದಾಗಿದೆ. ಮಕ್ಕಳಾಡಿಸುವಾಗ, ಮಡದಿಗಳ ಅಕ್ಕರದಿ ನೆರೆವಾಗ, ಪಲ್ಲಕ್ಕಿಗಳಲ್ಲಿ ನೆರೆವಾಗ, ಬೆಕ್ಕಳಿಸುವಾಗ, ಆಕಳಿಸುವಾಗ ದೇವಕ್ಕಿ ತನೆಯನ್ನ ನೆನೆಯುವ ಮನುಜನು ಸಿಕ್ಕನು ಯಮದೂತರಿಗೆ ಯಾವಲ್ಲಿ ನೋಡಿ. ಸಿಕ್ಕನು ಯಮದೂತರಿಗೆ ಸಿಗೋದೇ ಇಲ್ಲ. ಎಷ್ಟು ಸುಲಭವಾದ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ಬ್ರಾಹ್ಮಣನಿಗೆ ನೀನು ಹೇಳಿದಲ್ಲ ಪಂಚಮಸ್ಕಂದ ಆಚಮನದಿಂದ ಶುದ್ಧಿ ಅಂತ. ಆಚಮನ ಅಂದ್ರೇನು? 3 ಸಲ ದೇವರ ಹೆಸರೇ ನೀರು ಪ್ರಾಶನ. ಇನ್ನ ಮುಂದಕ್ಕೆ 21 ಭಗವದ್ ರೂಪ ಬರುತ್ತೆ. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ. 24 ಶ್ರೀ ಹರೆಯೇ ನಮಃ, ಶ್ರೀಕೃಷ್ಣಾಯ ನಮಃ. 24 ಭಗವಂತನ ರೂಪದ ಹೆಸರುಗಳನ್ನು ಹೇಳಿಕೊಂಡರೆ ಇನ್ನೆಷ್ಟು ಶುಚಿ, ಇನ್ನೆಷ್ಟು ಆರೋಗ್ಯ ಇರಬೇಡ, ಇನ್ನು ಪವಿತ್ರವಾಗಬೇಡ. ಅದಕ್ಕೆ ಆಚಮನ ಅಂತ ಮಾಡೋದು. ಆಚಮನ ಮಾಡಬೇಕಾದ್ರೆ ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ ಎಲ್ಲ ಭಗವದ್ ರೂಪವನ್ನು ಹೇಳಿಕೊಂಡು ಕೇಶವನಾಮ, ಕೊನೆಯಲ್ಲಿ ಶ್ರೀಕೃಷ್ಣಾಯ ನಮಃ ಅಂತೀವಿ. ಅದನ್ನು ಸುಲಭ ಮಾಡ್ಕೊಂಡ್ಬಿಡ್ತೀವಲ್ರಿ ನಾವು. ಕೇಶವ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ, ಶ್ರೀಕೃಷ್ಣಾಯ ನಮಃ ಮುಂದಕ್ಕೆ ಹೇಳಿ ಶ್ರೀಕೃಷ್ಣಾಯ ನಮಃ ಅಂತ ಕೊನೆ ಬಂದ್ಬಿಡ್ತಲ್ಲ 24ಕ್ಕೆ. ಮಧ್ಯದಲ್ಲಿರೋ 20 ಭಗವದ್ ರೂಪ ಏನಾಗಬೇಡ. ಒಂದು ಯಾಕೆ ಬಂದಿದೆ ಈ ಭಗವದ್ ರೂಪಗಳು, ಹೇಗೆ ಬಂದಿವೆ ಇರ್ತಕ್ಕಂಥದ್ದು? ಇದು ಆಚಾರ್ಯರು ತಂತ್ರಸಾರದಲ್ಲಿ ಹೇಳ್ತಾರೆ. ಭಗವಂತನ 4 ಕೈಗಳು, 4 ಆಯುಧಗಳು. ಆ 4 ವಸ್ತುಗಳು ಬದಲಾವಣೆಯಾಗುತ್ತೆ. ಮೇಲಿರೋದು ಕೆಳಕ್ಕೆ ಬರುತ್ತೆ, ಕೆಳಗಿರೋದು ಮೇಲಕ್ಕೆ ಹೋಗುತ್ತೆ. ಶಂಖಚಕ್ರ ಎಡಭಾಗದ್ದು ಬಲಕ್ಕೆ, ಬಲಭಾಗದ್ದು ಎಡಕ್ಕೆ. ಎಷ್ಟು ನಮೂನೆಯಲ್ಲಿ? 24 ನಮೂನೆಯಲ್ಲಿ ಬದಲಾವಣೆಯಾಗುತ್ತೆ. ಅದೇ 24 ಭಗವದ್ ರೂಪಗಳು. ಕೇಶವಾದ 24 ಭಗವದ್ ರೂಪಗಳು. ಕೇಶವನಾಮ ಎಷ್ಟು ದೊಡ್ಡದ್ರಿ, ಎಷ್ಟೇ ಹೆಸರುಗಳಿದೆ. ಅದರ ಅರ್ಥ ತಿಳ್ಕೊಂಡಾಗ ಭಗವಂತನ ಹೆಸರುಗಳು ನಮಗೆ ಎಷ್ಟು ಉಪಯೋಗ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಮೊದಲನೇದೇ ಹೇಳುತ್ತೆ, ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು, ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ ಅಂತ ಹೇಳಬೇಕಾದ್ರೆ ಈಶ ನೀನು. ಎಷ್ಟು ಅರ್ಥ ಇದೆ.
ಆಶೆಯಿಂದ ಮಾಡ್ತೀನಿ, ಸ್ವಯಂ ಪ್ರೇರಿತನಾಗಿ ಮಾಡ್ತೀನಿ, ವಾಲಂಟ್ರಿಯಾಗಿ ಮಾಡ್ತಾ ಇದ್ದೀನಿ. ಆಶೆಯಿಂದ ಮಾಡಬೇಕು. ನನ್ನ ದೋಷಗಳು ಎಷ್ಟಿವೆಯೋ ಸ್ವಾಮಿ ಅದನ್ನೆಲ್ಲ ನಾಶ ಮಾಡು. ಚಾರು ಚರಣ ತೋರಿ ಎನಗೆ, ಪಾರು ಗಾಣಿ ಸಯ್ಯ ಕೊನೆಗೆ, ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ. ಅಂತ್ಯಕಾಲದಲ್ಲಿ ದರ್ಶನ ಕೊಡು, ನಿನ್ನ ಪಾದಗಳನ್ನು ಕೊಡು, ಭಾರ ಹಾಕ್ಬಿಟ್ಟಿದ್ದೀನಿ ನಿನ್ನ ಮೇಲೆ, ಮೋಕ್ಷ ಕೊಡುವನು ನರಸಿಂಹನು ಪರಮಾತ್ಮ, ಕೈವಲ್ಯದಾಯಕ ನಾರಸಿಂಹನೇ ಅನ್ಬೇಕಾದ್ರೆ ಅದೇ ಕೇಶವನಾಮ ಕೇಳಬೇಕ್ರಿ. ನಿಜವಾಗ್ಲೂ ಅಯ್ಯೋ ಅಯ್ಯೋ ಎಷ್ಟು ಎಷ್ಟು ಅಂತ ಹೇಳಿದ್ರೆ, ಮೊದಲನೇ ಸಲ ಆಗಿದ್ದೆ ಬಳ್ಳಾರಿನಲ್ಲಿ ಕೇಶವನಾಮ ಹೇಳಿದ್ದೆ. 24 ಹೇಳಬೇಕು ಅಂತಲೇ ಹೊಟ್ಟೊಂದಾಯಿತು ಕಡೆಗೆ. ಕೇಶವ ಅನ್ನೋದೇ 10 ದಿನ ಆಯಿತು. ಇನ್ನು 2 ದಿನ ಉಳ್ಕೊಟ್ಟಿದೆ ಅಷ್ಟೇ. ಇನ್ನು 2 ದಿನಕ್ಕೆ 24 ಏನು ಹೇಳೋದು? ಇನ್ನೊಂದ್ಸಲ ಬರ್ತೀನಿ ಅಂತ ಹೇಳಿ ಬಂದೆ, ತಿರುಗಿ ಹೋಗೋಕ್ಕಾಗೇ ಇಲ್ಲ. ಹೀಗೆ ಹೇಳೋದು ಕೇಶವನಾಮ. ಅಬ್ಬ ಕನಕದಾಸರು ಎಂತೆಂತ ನೋಡಿದರೆ ಕನ್ನಡ ಪದಗಳು ನಮ್ಮನ್ನು ಎಳ್ಕೊಂಡು ಹೋಗುತ್ತೆ ಒಂದು ಕಡೆಗೆ ಅಂತ ಹೇಳಿದ್ರೆ, ಆ 24 ಹೆಸರುಗಳನ್ನ ಸಮಗ್ರವಾಗಿ ಹೇಳಿ ಎಷ್ಟೊತ್ತಾಗುತ್ತದೆ ಟೈಮ್ ಕಳ್ಕೋತೀವಿ. ಭಗವಂತನ ಹೆಸರುಗಳು ಯಾವ ನೆಪದಿಂದಲಾದರೂ ಕೂಡ ಬರಲಿ, ಯಾವ ನೆಪದಿಂದಲಾದರೂ ಬರಲಿ, ಭಗವಂತನ ಸ್ಮರಣೆ ನಾಲಿಗೆಯಲ್ಲಿ ನಿರಂತರವಾಗಿ ಬಂದರೆ ಕೊನೆಯಲ್ಲಿಯೂ ಕೂಡ ಯಮದೂತರ ದರ್ಶನ ಆಗೇ ಆಗುತ್ತೆ. ಆ ಯಮದೂತರ ದರ್ಶನ ಆದಾಗ ಈ ಭಗವಂತನ ಸ್ಮರಣೆ ನಮ್ಮೆಲ್ಲರನ್ನು ಕೂಡ ರಕ್ಷಿಸುತ್ತದೆ, ಉದ್ಧಾರ ಮಾಡುತ್ತದೆ. ಇದನ್ನ ಪರೀಕ್ಷಿತ್ ರಾಜನಿಗೆ ಶುಕರು ಹೇಳಿದಾಗ, ಸ್ವಾಮಿ ದೇವರ ಸ್ಮರಣೆ ಬಹಳ ಉತ್ತಮೋತ್ತಮವಾದದ್ದು. ಅದು ಯಾವಾಗಲೂ ಕೂಡ ಹರಿನಾಮ ಸಂಕೀರ್ತನೆ ಮುಂತಾದವುಗಳಿಂದ ಹರಿಯಲ್ಲಿ ಭಕ್ತಿ ಮಾಡುವುದೇ ಧರ್ಮ. ನೋಡಿ, ಧರ್ಮದ ಮುಖಗಳು ಯಾವ್ಯಾವ ಕಡೆ ಬರುತ್ತೆ. ಹರಿಯ ಸ್ಮರಣೆಯಿಂದ ಯಾವಾಗಲೂ ಕೂಡ ಇದ್ದರೆ ಅದೇ ಧರ್ಮ ಅಂತ ಹೇಳ್ತಾರೆ. ಯಮನ ಮಾತನ್ನು ಮುಂದಕ್ಕೆಲ್ಲ ಆಯ್ತಲ್ಲ ಆಗಲೇ ಹೇಳಿದ್ನಲ್ಲ ಇದನ್ನ. ಈಗ ಹರಿನಾಮ ಸಂಕೀರ್ತನೆಗೆ ದೇವರ ಸ್ಮರಣೆಯನ್ನು ನಾಲಿಗೆಯಲ್ಲಿ ತಂದುಕೊಂಡರೆ ಅದಕ್ಕೆ ಹೋಗದೇ ಇರುವ ಪಾಪಗಳೇ ಇಲ್ಲ ಅಂತ ಹೇಳಿ. ಎಂಥ ಪಾಪವೇ ಆಗಿರಲಿ ದೇವರ ಸ್ಮರಣೆಯಿಂದ ಉದ್ಧಾರವಾಗುತ್ತದೆ. ಹಾ ಕೃಷ್ಣ ದ್ವಾರಕಾ ವಾಸಿಂ ಕ್ವಾಸಿ ಆಸಿದ ಯಾನಿದೆ ಇಮಾಂ ಅವಸ್ಥಾ ಸಂಪ್ರಾಪ್ತಂ ಅನಾಥಂ ಕಿಮುಪೇಕ್ಷಸೆ. ನಾನು ಅನಾಥಳಾಗಿದ್ದೇನೆ, ಪತಿಗಳೈವರಿದ್ದರೇನೈ ಸತಿಯ ವೇಳೆ ಒದಗಲಿಲ್ಲ, ಗತಿ ನೀನೇ ಮುಕುಂದ ಎಂದರೆ ಬೇಗನೆ ಒದಗಿದ ಕೃಷ್ಣ ಅಕ್ಷಯ ವಸ್ತ್ರವನ್ನು ಕೊಟ್ಟ. ಎಂಥ ಸಂದರ್ಭ! ಅವ್ರಿಗೆ ಸಹಾಯ ಮಾಡಕ್ಕೆ ಆಗಿದ್ದಾರೆ 5 ಜನ ಪಾಂಡವರು. ಯಾವಾಗಲಿಲ್ಲ ಬಂದದ್ದು ಯಾವುದು? ಭಗವಂತನ ಸ್ಮರಣೆ. ಗಜೇಂದ್ರನಿಗೆ ಬಂದದ್ದು ಬರುತ್ತೆ ಭಗವಂತನ ಸ್ಮರಣೆಗೆ ತುಂಬ ಮಹತ್ವ ಇದೆ ಅಂತ ಹೇಳಿ ಆಗ ಮುಂದಕ್ಕೆ ಹೇಳ್ತಾ ಹೋಗ್ತಾರೆ. ದಕ್ಷ ಅವನು ತಪಸ್ಸು ಮಾಡ್ತಾನೆ. ಆ ತಪಸ್ಸು ಮಾಡಿದ ಮೇಲೆ ಬ್ರಹ್ಮ, ಶಿವ, ಪ್ರಜೇಶ್ವರರು, ಮನುಗಳು ಎಲ್ಲರೂ ಕೂಡ ಬರ್ತಾರೆ ಅಲ್ಲಿಗೆ. ಆಗ ಬ್ರಹ್ಮನು ತಪಸ್ಸು ಮಾಡಿದ್ದು ಆಕಾಶವಾಣಿ ನುಡಿದ. ಆಗ ಇವನು ತಪಸ್ಸು ಮಾಡ್ತೇನೆ. ದಕ್ಷ ಅಸಿಕ್ನಿ ಎನ್ನುವಳನ್ನು ಮದುವೆಯಾಗಿದ್ದಾನೆ. ಅವಳಲ್ಲಿ ಹರಿಯಶ್ವರು ಎಂಬ 10,000 ಮಂದಿ ಮಕ್ಕಳು ಹುಟ್ಟಿದ್ರು. 10,000 ಮಂದಿ ಮಕ್ಕಳು ಹರಿಯಶ್ವರು. ದಕ್ಷ ಅವರಿಗೆಲ್ಲ ಲಗ್ನ ಮಾಡಬೇಕು ಅಂತ ನೋಡ್ದ. ಇವ್ರಿಗೆ ಅಂಥ ಯೋಚನೆ ಬರಬೇಕೆ, ಈ ಮಕ್ಕಳಿಗೆ ಲಗ್ನ ಆದಮೇಲೆ ನಾವು ಸಂಸಾರದಲ್ಲೇ ಮಗ್ನರಾಗಿ ಬಿಡ್ತೇವೆ. ಬೇಡ, ಲಗ್ನ ಆಗೋಕ್ಕೆ ಮುಂಚೆನೇ ನಾವು ತಪಸ್ಸಿಗೆ ಹೋಗಿ ಬರೋಣ, ಆಮೇಲೆ ಲಗ್ನ ಮಾಡಲಿ, ಹೋಗಿ ಬರ್ತೀವಿ ಎಂದರು. ಹೋಗ್ರಪ್ಪ ಅಂದ ದಕ್ಷ. ಹೋಗಿ ಒಳ್ಳೆ ತಪಸ್ಸು ಮಾಡಿದ್ರು ಎಲ್ಲರೂ ಕೂಡ. ಹರಿಯೇಶ್ವರು 10,000 ಮಂದಿ. ಇನ್ನೇನು ಹಿಂದಿರುಗಿ ಬರಬೇಕು ಅನ್ನೋದಕ್ಕೆ ನಾರದರು ಬಂದರು ಅಲ್ಲಿಗೆ. ಏನಪ್ಪ ನೀವೆಲ್ಲ ದಕ್ಷಿಣ ಮಕ್ಕಳೇನೋ? ಹೌದು ಸರ್. ಏನು ಮಾಡ್ತಾ ಇದ್ದೀರಿ? ತಪಸ್ಸು. ನಿಮಗೆಲ್ಲ ಲಗ್ನ ಇನ್ನೂ ಆಗಿಲ್ಲ? ಹೌದೇನು. ತಪಸ್ಸಿಗೆ ಯಾಕೆ ಬಂದ್ರಿ? ಲಗ್ನ ಆದಮೇಲೆ ತಪಸ್ಸು ಮಾಡೋಕ್ಕಾಗಲ್ಲ ಸ್ವಾಮಿ, ಸಂಸಾರ ಹೊಣೆ ಬಂದ್ಬಿಡುತ್ತೆ, ಜವಾಬ್ದಾರಿ. ಅದಕ್ಕೋಸ್ಕರ ಮೊದಲೇ ನಾವು ಇದನ್ನು ಮಾಡ್ತಾ ಇದ್ದೀವಿ. ಹೌದಾ? ಮುಂದಿನ ಕ್ರಮ ನಿಮ್ಮದು, ಈ ಮನೆಗೆ ಹೋಗ್ತೀವಿ, ಅಪ್ಪ ಹೇಳಿದಾಗೆ ನಾವು ಲಗ್ನ ಮಾಡ್ಕೊತೀವಿ. ಹೌದಾ? ನಂದೊಂದು 10 ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೊಟ್ಬಿಟ್ಟು ನೀವು ಹೊರಟು ಹೋಗಿ, ಒಳ್ಳೇದಾಗಲಿ ನಿಮಗೆಲ್ಲ ಅಂತ ಕೇಳಿದ್ರು ಇವರೆಲ್ಲ. ಏನು ಸ್ವಾಮಿ ಇದು? ಭೂನಾಶ ಅಂದ್ರೆ ಏನು? ಒಗಟು. ಭೂನಾಶ ನಾರದರು ಕೇಳಿ. ಲಿಂಗದೇಹವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವುದು ಭೂನಾಶ. ರಾಜ್ಯನಾದ ಮುಖ್ಯ ಪುರುಷ ಯಾರು? ಮುಖ್ಯ ಸ್ವಾಮಿ, ಅನನ್ಯಾಶ್ರಯ ಆದ ಶ್ರೀಹರಿ. ಹಿಂತಿರುಗಿ ಬರದ ಬಿಲ ಶಬ್ದ ವಾಚ್ಯನಾದ ಶ್ರೀಹರಿ.
ಬಹುರೂಪವುಳ್ಳ ಸ್ತ್ರೀ, ನಾನಾ ವಿಧವಾದ ಸಂಸ್ಕಾರ, ನಾನಾ ವ್ಯಾಪಾರವುಳ್ಳ ಬುದ್ಧಿ, ಅದೇನೇ ಬಹುರೂಪವುಳ್ಳ ಸ್ತ್ರೀ. ಇವರು ವೈರಾಗ್ಯದ ಬಗ್ಗೆನೇ ಪ್ರಶ್ನೆ ಕೇಳ್ತಾರೆ, ಸಂಸಾರಕ್ಕೆ ವಿರುದ್ಧವಾದ ಪ್ರಶ್ನೆಯನ್ನೇ ಕೇಳ್ತಾರೆ, ಮೋಕ್ಷಕ್ಕೆ ಸಾಧಕವಾದ ಪ್ರಶ್ನೆಯನ್ನೇ ಕೇಳ್ತಾರೆ. ಅದಕ್ಕವರು ಮೋಕ್ಷಕ್ಕೆ ಹೋಗುವ ಉತ್ತರವನ್ನೇ ಕೊಡಬೇಕವರು. ನಿಮ್ಮೆಲ್ಲರ ಉದ್ದೇಶ, ನಮ್ಗೆ ಯಾಕೋ ಏನು ಬೇಡ ಅನ್ನಿಸ್ತಾ ಇದೆ ಸ್ವಾಮಿ. ಮುಂದೆ ಬಿಡ್ತಾರೆ ಅವ್ರ ಬಾಯಿನಿಂದ, ನಮಗೇನು ಬೇಡ ಅನ್ನಿಸ್ತಾ ಇದೆ. ಮುಂದೆ ಸಂಸಾರ ಬೇಡ ಸ್ವಾಮಿ, ಸಂಸಾರ ಬೇಡ ಅಂದ್ರೆ ಮುಂದೆ ಲಗ್ನ ಮಾಡ್ಕೊಂಬಲ್ಲ ಹೇಗೆ ಇವರು ಹೇಳಿದ್ರು. ವಿಚಿತ್ರ ಕಥೆಯುಳ್ಳ ಹಂಸ, ಈಶ್ವರ ಪ್ರತಿಪಾದಕ, ವಿಚಿತ್ರವಾದ ಕಥೆಯನ್ನು ನೋಡಿಕೊಂಡು ತಿಳಿಸಿಕೊಡುವ ಭಾರತಾದಿ ಶಾಸ್ತ್ರಗಳು. ಮುಂದಕ್ಕೇನು ನಿಮ್ಮ ಧ್ಯೇಯ ಅಂದರು. ಸ್ವಾಮಿ, ನಾವು ಮನೆಗೆ ಹೋಗೋದೇ ಬೇಡ ಅಂತ ಇದ್ದೀವಿ, ಈ ತಪಸ್ಸಿನಲ್ಲೇ ಇದ್ಬಿಡ್ತೀವಿ. ಹಾಗಾದ್ರೆ ನಿಮ್ಮ ತಂದೆ ಲಗ್ನ ಮಾಡಬೇಕು ಅಂತ ಇದ್ದಾರಲ್ಲೋ, ನಾವೇ ಉತ್ತರ ಕೊಟ್ಟಲ್ಲ ಸ್ವಾಮಿ ಹೋಗಲ್ಲ ಅಂತ. ನೀವು ಹೋಗಬೇಡಿ ಅಂತ ಹೇಳಿಲ್ಲ ಇವರು ನಾರದರು, ಅವರು ಕೊಟ್ಟಿರೋ ಉತ್ತರದಲ್ಲೇ ಬಂದಿದೆ ಅದು. ಸಂಸಾರ ದುಃಖಕ್ಕೆ ಕಾರಣ, ತಪಸ್ಸು ಆನಂದಕ್ಕೆ ಕಾರಣ, ಹರಿಯನ್ನು ಸ್ಮರಿಸುವುದು ಮೋಕ್ಷಕ್ಕೆ ಕಾರಣ, ಮೋಕ್ಷ ಸುಖಕ್ಕೆ ಕಾರಣ. ಅದು ಬಿಟ್ಟು ನಮಗೆ ಯಾಕೆ ಬೇಕು ಸ್ವಾಮಿ ಮನೆ, ಇನ್ನು ಬೇಡ, ಸಂಸಾರ ಬೇಡ, ಮೋಕ್ಷಕ್ಕೆ ಹೋಗಬೇಕು. ಹಾಗಾದರೆ ನೀವೇ ಹೇಳ್ಬಿಟ್ರಲ್ಲ, ಹೋಗಿ ಎಲ್ಲ ತಪಸ್ಸು ಕೇಳ್ತಾರೆ. ಆ 10,000 ಮಂದಿಯೂ ತಪಸ್ಸು ಕೊಟ್ಟೋದ್ರು. ದಕ್ಷ ಕುಪಿತಗೊಂಡ, ಆತಂಕ ಬಂತು. ಪುನಃ 100 ಮಕ್ಕಳನ್ನು ಪಡೆದ. 100 ಮಕ್ಕಳು ಶಬಲಾಶ್ವರು, ಅವರು ಪ್ರಾಪ್ತ ವಯಸ್ಸಿಗೆ ಬಂದರು. ಅಣ್ಣಂದ್ರೆಲ್ಲ ಈ ರೀತಿ ತಪಸ್ಸು ಮಾಡಿ ಹೊರಟೋದ್ರಲ್ಲ, ನಾವು ಯಾಕೆ ಅವ್ರ ಮಾರ್ಗ ಹಿಡಿಬಾರ್ದು? ನಾವು ಕೂಡ ತಪಸ್ಸು ಮಾಡ್ಕೊಂಡು ಬರ್ತೀವಿ, ಆಮೇಲೆ ಲಗ್ನವನ್ನು ಮಾಡು. ಆಮೇಲೆ ಲಗ್ನವನ್ನು ಆಗಿ ಹೋದು. ಶಬಲಾಶ್ವರು ತಪಸ್ಸು ಮಾಡ್ತಿದ್ದಾರೆ, 1,000 ಮಂದಿ. ಆಗ ನಾರದರು ತಿರ್ಗಾ ಅಲ್ಲಿಗೆ ಬಂದರು. ಏನಪ್ಪ ಏನು ಮಾಡ್ತಿದ್ರು? ಅದೇ ಪ್ರಶ್ನೆಗಳೇ, ತಪಸ್ಸು ಮಾಡ್ತಿದ್ರು. ನಿಮ್ಮ ಅಣ್ಣಂದರು ತಪಸ್ಸು ಮಾಡಿ ಪುನಃ ಅರಣ್ಯಕ್ಕೆ ಹೊರಟೋದ್ರು, ನೀವು ಯಾಕೆ ಏನು ಮಾಡ್ತೀರಿ? ನಾವು ಅದೇ ಮಾರ್ಗ ಹಿಡಿತೀವಿ ಸ್ವಾಮಿ, ತಿರುಗಿ ನಾವು ಮನೆಗೆ ಹೋಗಲ್ಲ ಅಂದರು. ಇವರೂ ಕೂಡ ಮನೆಗೆ ಹೋಗಲೇ ಇಲ್ಲ. ಏನು ಮಾಡಬೇಕು ಅವಾಗ? ದಕ್ಷನಿಗೆ ತುಂಬ ಮನಸ್ಸಿಗೆ ಭ್ರಮೆ ಉಂಟಾಯಿತು. ಈ ನಾರದ ಬಂದು ನನ್ನ ಮಕ್ಕಳನ್ನೆಲ್ಲ ತಪಸ್ಸಿಗೆ ಕಳಿಸ್ತಾ ಇದ್ದಾನಲ್ಲ, ನನ್ನ ಮಕ್ಕಳು ಲಗ್ನ ಆಗಬೇಡವೇ? ಹಾಗಾದರೆ ತಾಳು ಮಾಡ್ತೀನಿ ಅಂತ ಹೇಳಿ ದಕ್ಷ ಗಂಡು ಮಕ್ಕಳು ಪಡೆದರೆ, ಗಂಡು ಮಕ್ಕಳಾದರೆ ಈ ನಾರದರು ಬಂದು ತಪಸ್ಸಿಗೆ ಕಳಿಸ್ತಾರೆ, ಹೆಣ್ಣು ಮಕ್ಕಳನ್ನು ಪಡಿತೀನಿ ತಾಳು. ಅವರು ತಪಸ್ಸು ಮಾಡೋಕ್ಕಾಗಲ್ಲ, ನಾರದರು ಹೇಳೋಕ್ಕಾಗಲ್ಲ, ಉಪದೇಶ ಕೊಡೋಕ್ಕಾಗಲ್ಲ ಅಂತ ಹೇಳಿ ದಕ್ಷ 60 ಹೆಣ್ಣು ಮಕ್ಕಳನ್ನು ಪಡಿತಾರೆ. 60 ಹೆಣ್ಣು ಮಕ್ಕಳು. ಅದರಲ್ಲಿ 13 ಹೆಣ್ಣು ಮಕ್ಕಳನ್ನು ಕಶ್ಯಪರಿಗೆ ಕೊಟ್ಟು ಮದುವೆ ಮಾಡ್ತಾನೆ. 27 ಜನರನ್ನ ಚಂದ್ರನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಉಳಿದವರನ್ನ ಋಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾನೆ ದಕ್ಷ. ಚಂದ್ರನಿಗೆ ಕೊಟ್ಟಂತಹ 27 ಹೆಣ್ಣು ಮಕ್ಕಳು, ಅವರ ಹೆಸರುಗಳೇ ಯಾವುದು? ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಇದೆ ಅವರ ಹೆಸರುಗಳು, ನಕ್ಷತ್ರಗಳ ಹೆಸರು. ಚಂದ್ರನಿಗೆ ಹೇಳಿದ ದಕ್ಷ ಮಾವ, 27 ಜನರನ್ನ ನೀನು ಸಮಾನವಾಗಿ ಕಾಣಬೇಕು, ಭೇದ ಮಾಡಬೇಡ. ಆದರೆ ಚಂದ್ರ ಒಂದು ಸುಂದರವಾದ ಗ್ರಹ, ಸುಂದರವಾದ ದೇವತೆ. ಎಲ್ಲ ದೇವತೆಗಳಿಗಿಂತ ಚಂದ್ರ ಮಹಾರೂಪವಂತ. ಈ ಚಂದ್ರ ಏನ್ ಮಾಡ್ತಾನೆ? ರೋಹಿಣಿಯಲ್ಲಿಯೇ ಹೆಚ್ಚು ಅನುರಕ್ತನಾಗಿದ್ದಾನೆ. ಉಳಿದ 26 ಜನಕ್ಕೆ ಮನಸ್ಸಿಗೆ ಬೇಜಾರಾಯಿತು. ಅಕ್ಕ ತಂಗಿಯರಿಗೆ ಹೋಗಿ ದಕ್ಷನ ಬಳಿ ಹೇಳಿಕೊಂಡ್ರು. ಚಂದ್ರನನ್ನ ಕರೆಸಿದ. ಏನೋ ನೀನು ಹೀಗೇನೆ ಮಾಡೋದು, 27 ಜನರನ್ನು ಸರಿಯಾಗಿ ನೋಡ್ಕೊ ಅಂತ ಹೇಳಿದ್ರೆ ಅಂತ ಹೇಳಿ ಆಗ ಶಾಪ ಕೊಟ್ಟ ದಕ್ಷ. ನೀನು ಸೌಂದರ್ಯ ಇದೆ ಅಂತ ನಿನಗೆ ಹೆಮ್ಮೆ ಬಂದಿದೆ, ಇದರಿಂದಲೇ ನಿನಗೆ ಹೀಗೆ 15 ದಿನ ನೀನು ದೊಡ್ಡವನಾಗೋ, 15 ದಿನ ಚಿಕ್ಕವನಾಗು ಅಂತ ಕೊಟ್ಟು. ಶುಕ್ಲ ಪಕ್ಷದಲ್ಲಿ ದೊಡ್ಡವನಾಗ್ತಾ ಬರ್ತಾನೆ ಹುಣ್ಣಿಮೆ ತನಕ, ಕೃಷ್ಣ ಪಕ್ಷದಲ್ಲಿ ಕಡಿಮೆ ಆಗ್ತಾ ಬರ್ತಾನೆ. ದಕ್ಷಿಣ ಶಾಪ ಚಂದ್ರನಿಗೆ. ಶಾಪ ಹೋಗಿಸ್ಕೋಬೇಕಲ್ಲ, ಇನ್ನೂ ಶಾಪ ಚಂದ್ರನಿಗೆ. ಅವನಿಗೆ ಹೇಳಿ ಹೋಗು, ದಕ್ಷಿಣ ಭಾಗದಲ್ಲಿ, ಭಾರತದ ದಕ್ಷಿಣ ಭಾಗದಲ್ಲಿ ಒಂದು ಜಾಗ ಇದೆ, ಅದಕ್ಕೆ ರಜತ ಪೀಠ ಅಂತ ಕರೀತಾರೆ, ರೌಪ್ಯ ಪೀಠ. ಅಲ್ಲಿ ಒಂದು ಸರೋವರ ಇದೆ. ಆಗ ಹೋಗು ಅಂತ ರುದ್ರದೇವರು ಹೇಳಿದಾಗ ಬಂದು ಆ ಸರೋವರದಲ್ಲಿ ತಪಸ್ಸು ಮಾಡ್ದ. ಅಲ್ಲಿ ರುದ್ರದೇವರು ಒಲಿದರು. ರುದ್ರದೇವರು ಅವನ ಶಾಪವನ್ನು ಹೋಗಲಾಡಿಸಿದ್ರು. ಯಾವುದು? ಚಂದ್ರನನ್ನು.
ಆ ಸರೋವರ ರಜತ ಪೀಠ, ಬೆಳ್ಳಿಯ ಪೀಠ. ಉಡು ಎಂದರೆ ನಕ್ಷತ್ರ, ಪ ಎಂದರೆ ಪತಿ. ನಕ್ಷತ್ರಕ್ಕೆ ಪತಿ ಯಜಮಾನ ಯಾರು ಅಂದರೆ ಚಂದ್ರ. ಉಡು ಮತ್ತು ಪ ಈ ನಕ್ಷತ್ರ ಇವನು ಸ್ನಾನ ಮಾಡಿದ್ದರಿಂದ ಅದಕ್ಕೆ ಉಡುಪಿ ಅಂತ ಹೆಸರು. ಉಡುಪಿ ಅಂತ ಹೆಸರು ಬರೋಕ್ಕೆ ಅದೇ ಕಾರಣ. ಮೊದಲಿದ್ದು ರಜತ ಪೀಠ ಅಂತ ಅದಕ್ಕೆ ಹೆಸರಿದ್ದದ್ದು, ರೌಪ್ಯ ಪೀಠ ಅಂತ. ಚಂದ್ರ ತನ್ನ ಶಾಪವನ್ನು ಕಳೆದುಕೊಂಡ, ಆಮೇಲೆ ಅನಂತೇಶ್ವರನ ಪ್ರತಿಷ್ಠಾಪನೆಯರು. ಅದಕ್ಕಿಂತ ಮುಂಚೆ ಅದೇ ಸರೋವರ ಆ ಕಾಲದಿಂದ ಇರೋದು, ಅದೇ ಇವತ್ತಿನ ಹೆಸರಿನಲ್ಲಿ ಮಧ್ವ ಸರೋವರ, ಪುಣ್ಯ ಸರೋವರ ಇರ್ತಕ್ಕಂಥದ್ದಾಗಿದೆ. ಹೀಗೆ 13 ಜನ ಪತ್ನಿಯರ ಕಶ್ಯಪರಲ್ಲಿ ಇರಬೇಕಾದ್ರೆ ಅವಳಲ್ಲಿ ಅದಿತಿ ಎನ್ನುವಳು ಬರ್ತಾಳೆ. ಅದಿತಿಗೆ ಮಕ್ಕಳಾದರು. ಅವರೆಲ್ಲರೂ ಕೂಡ ದೇವತೆಗಳೇ ಆಗಿದ್ದಾರೆ. ಅದರಲ್ಲಿ 12 ಜನ ಆದಿತ್ಯರು ಬರ್ತಾರೆ. 12 ಜನ ಆದಿತ್ಯರು, 12 ಆದಿತ್ಯರು, ದ್ವಾದಶ ಆದಿತ್ಯರು ಅಂತ ಹೆಸರು. ಆದ ಕಾರಣ ಆ 12 ಜನ ಆದಿತ್ಯರಲ್ಲಿ ತ್ವಷ್ಟೃ ಎನ್ನುವನು ಬರ್ತಾನೆ. ತ್ವಷ್ಟೃ ಅನ್ನೊಬ್ಬ ದೇವತೆ, ಕಶ್ಯಪರ ಅದಿತಿಯರ ಮಗ ತ್ವಷ್ಟೃ. ಅವನಿಗೆ ಒಬ್ಬಳು ಹೆಂಡತಿ ಬರ್ತಾನೆ, ರಚನಾ ಅಂತ, ರಾಕ್ಷಸರ ಮನೆಯಳು. ಹೆಂಡತಿ ರಾಕ್ಷಸರ ಮನೆಯಳು, ಇವನು ದೇವತೆ. ದೂರ್ವಾಸರು ವೈಕುಂಠಕ್ಕೆ ಹೋದರು. ವೈಕುಂಠದಲ್ಲಿ ನಾರಾಯಣ ಮಲಗಿದ್ದಾನೆ ಸ್ವಾಮಿ. ಬರಬೇಕಾದ್ರೆ ಪ್ರಸಾದವನ್ನು ಕೊಟ್ಟು, ಹೂವಿನ ಹಾರ. ಏನ್ರಿ ವೈಕುಂಠದಲ್ಲಿ ಭಗವಂತ ಹಾಕ್ಕೊಂಡಿರೋ ಪುಷ್ಪ ಮಾಲಿಕೆಯನ್ನ ಕೊಟ್ರಲ್ಲ, ಇದನ್ನು ಹಾಕ್ತಿರಬೇಕು ಭಕ್ತಿಯಿಂದ. ನಿರ್ಮಾಲ್ಯ ನೆಲದ ಮೇಲೆ ಹಾಕಬಾರ್ದು. ದೇವರ ಮೇಲೆ ಹೂವೆಲ್ಲ ತೆಗಿತೀವಲ್ಲ, ಆ ಮನೆಯಲ್ಲೇ ಆಗಲಿ ನೆಲದ ಮೇಲೆ ಮಾತ್ರ ಹಾಕಬಾರ್ದು. ಅದರೊಳಗೆ ಲಕ್ಷ್ಮೀ ಸನ್ನಿಧಾನ, ಒಂದು ತಟ್ಟೆ, ಒಂದು ಬುಟ್ಟಿ ಒಳಗೆ ಹಾಕಿ ಆಮೇಲೆ ಗಿಡದ ಕಡೆ ಆ ಕಡೆ ಎಲ್ಲರೂ ಹಾಕ್ಬಿಡೋದು. ಇವನೇನು ಮಾಡ್ತಾ ಇದ್ದಾರೆ, ದೂರ್ವಾಸರು ಹೋದ್ರು, ಪ್ರಸಾದ ಬಂತು, ಅದನ್ನ ದೇವೇಂದ್ರನಿಗೆ ಕೊಟ್ಟ. ಐರಾವತದಲ್ಲಿ ಬರ್ತಾ ಇದ್ದಾರೆ. ಐರಾವತದ ತಲೆಯ ಮೇಲೆ ಇವನ ಹಾಕಿದ್ನಲ್ಲ ಹೂವಿನ ಹಾರವನ್ನ, ಐರಾವತ ತಲೆಯನ್ನ ಕೊಡವಿ ಬಿಟ್ಟು ಕೆಳಕ್ಕೆ ಹಾಕಿ ಉಜ್ಜಿಬಿಡ್ತು. ದೂರ್ವಾಸನಿಗೆ ತುಂಬಾ ಕೋಪ ಬಂತು. ಎಲ್ಲವೋ ಇಂದ್ರ, ಇಷ್ಟು ದುರಹಂಕಾರ ನಿನಗೆ? ವೈಕುಂಠದ ನಿರ್ಮಾಲ್ಯ ಪ್ರಸಾದವನ್ನು ಕೊಟ್ಟರೆ ನೀನು ಹೀಗೆ ಮಾಡೋದೆ? ನಿನ್ನ ಐಶ್ವರ್ಯ ಎಲ್ಲ ಹಾಳಾಗಲಿ, ಕರ್ಮಗಳೆಲ್ಲ ನಿಂತು ಹೋಗಲಿ ಅಂತ ದೂರ್ವಾಸರು ಶಾಪ ಕೊಟ್ಟರು. ಏನ್ರಿ, ಸ್ವರ್ಗದಲ್ಲಿ ಹೋಮ ಹವನ ಎಲ್ಲ ನಿಂತೋದ್ರೆ ಏನು ಗತಿ ಆಗಬೇಡ, ಎಲ್ಲ ನಿಂತು ಹೋಯಿತು. ಏನು ಮಾಡಬೇಕು ಅಂತ ಚಿಂತೆಯಲ್ಲಿ ಇದ್ದಾನೆ ಇಂದ್ರ. ಆಗ ಬ್ರಹ್ಮದೇವರನ್ನು ಕೇಳ್ತಾನೆ, ಪುರೋಹಿತರನ್ನು ಯಾರು ನೇಮಕ ಮಾಡ್ಕೋಣ ಅಂತ ನೋಡ್ತಾನೆ. ಪುರೋಹಿತರು ನೇಮಕ ಮಾಡ್ಕೋತಾರೆ, ಅವರು ಮುಂದಿನ ಕಾರ್ಯವನ್ನು ಮಾಡಿಸ್ತಾರೆ. ಸದ್ಯಕ್ಕೆ ಇಲ್ಲಿಗೆ ಒಂದು ಬ್ರೇಕ್ ತಗೊಂಡ್ರೋಣ, ಮುಂದುವರಿಸೋಣ. ಶ್ರೀಹರಿ. ಒಂದು
ದುರ್ಗಾ